ಇವತ್ತು ಈ ರಾಘವೇಂದ್ರ ಸ್ಟೋರ್ಸ್ ನ ನೋಡ್ಕೊಳ್ಳಿ ಹೇಗಿದೆ ಅಂತ. ಇನ್ನೊಂದು ವರ್ಷ ಆದ್ಮೇಲೆ ಇದು ಹೇಗಿರುತ್ತೆ ಅಂತ ನೋಡಿ. ಸೊ ನಿಮಗೆ ಇದು ಹೈ ವಿಟ್ನೆಸ್, ಇದು ನೌ ದೆನ್ ಮುಂಚೆ ಹೇಗಾಗುತ್ತೆ ಅನ್ನೋದನ್ನ ನಾವು ತೋರಿಸ್ತಾ ಹೋಗ್ತೀವಿ. ಈಗ ನಿಮ್ಗೆ ಒಳ್ಳೆ ರೇಟಲ್ಲಿ ಕೊಡ್ತು ಅಂದ್ರೆ ಮಾಲ್ನ, ಒಳ್ಳೆ ಫ್ರೀ ಡೆಲಿವರಿ ತಲುಪಿಸ್ತು ಅಂತ ಅಂದ್ರೆ ಟ್ರೇನ್ ನಮ್ಮವರೇ ತಗೊಂಡು ಹೋಗುದು. ಅಂದ್ರೆ ನಮ್ಮವರೇ ಅಂದ್ರೆ ನಾವೇನು ಬೆಂಗಳೂರಿಂದ ಕರ್ಕೊಂಡ್ಬಂದು ಇಲ್ಲಿ ಇರಿಸಲ್ಲ, ಇಲ್ಲಿವರಿಗೆ ಲೋಕಲ್ ಎಂಪ್ಲಾಯ್ಮೆಂಟ್ ಕೊಟ್ಟಿರ್ತೀವಿ. ಇಲ್ಲಿ ಹುಡುಗರೇ ಕೆಲಸ ಮಾಡ್ತಿರ್ತಾರೆ. ಅವ್ರೇನ್ ಮಾಡ್ತಾರೆ, ನಾವು ಅಲ್ಲಿಂದ ಬರುವಂತ ವೆಹಿಕಲ್ಗೆ ಇಲ್ಲಿಂದ ಕಳಿಸುವಂತ ವೆಹಿಕಲ್, ನಿಮ್ದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲ ಇರಲ್ಲ. ಸೊ ಹಿಂಗಾಯ್ತು ಅಂತಂದ್ರೆ ನೀವು ನಮ್ಮ ಜೊತೆ ಮೆಟೀರಿಯಲ್ಗಳನ್ನ ತಗೊಂತೀವಲ್ಲ ಸರ್. ಯಾರು ₹1 ರೈತರಿಂದ ಕೊಟ್ರೆ ನಮಗೆ ಇನ್ನೂ ಅನುಕೂಲ ಆಗುತ್ತಲ್ಲ. ಹೌದಾ? ಯಾಕೆ ಗೊತ್ತಾ, ನಮಗೆ ₹2 ₹1 ಲಾಭ ಸಿಕ್ಕಿದ್ರೆ ನಾವು ಇದು ಮಾಡ್ಬೋದಲ್ಲ. ಓಕೆ, ಟೊಮೊಟೊ ₹8 ಬಂದಿದೆ ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್. ಟ್ರಾನ್ಸ್ಪೋರ್ಟೇಷನ್ ₹2 ಆಡ್ ಆಯ್ತು ₹10 ಆಗುತ್ತೆ. ಆವಾಗ ನೀವು ಮಾರಾಟ ಮಾಡ್ತಾರಲ್ಲ, ಮತ್ತೆ ಕಮಿಷನ್ ತಗೊಳ್ತಾರೆ. ಕಮಿಷನ್ ಆಗುತ್ತೆ, ಅದಕ್ಕೆ ಆ್ಯಡ್ ಆಗುತ್ತೆ, ಕಮಿಷನ್ ಆ್ಯಡ್ ಆಗುತ್ತೆ. ಆಮೇಲೆ ಟ್ರಾನ್ಸ್ಪೋರ್ಟ್ ಎರಡು ಸೈಡ್ ಆಗುತ್ತೆ ನಮಗೆ. ಅಲ್ಲೂ ಆಗುತ್ತೆ, ಈ ಕಡೆ ಇವ್ರಿಗೂ ಕೊಡ್ಬೇಕು ಟ್ರಾನ್ಸ್ಪೋರ್ಟೇಷನ್. ಮತ್ತೆ ಇವಾಗ ಕಮಿಷನ್ ಇಂದ ತರ್ತೀವಲ್ಲ ಮಂಡಿಯಿಂದ, ಅವ್ರು ಬಾಕ್ಸ್ ಕಳಿಸ್ತಾರೆ. ಇವಾಗ ಒಂದು ಬಾಕ್ಸ್ 15 kg ಬಾಕ್ಸ್ ಕಳಿಸಿದ್ರೆ ಒಂದು ₹10 ಚಾರ್ಜ್ ಮಾಡ್ತಾರೆ. ರಿಟರ್ನ್ ಖಾಲಿ ಮಾಡಿ ಕಳಿಸ್ಬೇಕಲ್ಲ, ಅವಾಗ ₹10 ನಾವು ಮತ್ತೆ ಕೊಡ್ಬೇಕು. ಅದೇ ಡಬಲ್ ಆಯ್ತು, ಡಬಲ್ ಆಗುತ್ತೆ. ಮತ್ತೆ ರೇಟ್ ಹೆಂಗ್ ಬ್ಯಾಚ್ ಮಾಡ್ತೀರಾ? ಏನ್ ಮಾಡಕ್ಕಲ್ಲ, ₹1 ಇಡಬೇಕು, ₹1 ₹2 ಜಾಸ್ತಿ ಇಟ್ಟು ಮಾರ್ಲೇಬೇಕಲ್ಲ. ಈಗ ನಿಮಗೆ ನಾವು ಫ್ರೀ ಆಗಿ ಡೆಲಿವರಿ ಕೊಡ್ತೀನಿ ಅನ್ನೋದಾದ್ರೆ ನಾವೇನು ಅವನ್ನ ಹೊಡಿಯಲ್ಲ. ಈಗ ಯಾರೋ ದಲ್ಲಾಳಿ ಹತ್ರ ತಗೋತಿದ್ದೀರಲ್ಲ, ಆ ದಲ್ಲಾಳಿಗಳ ಹತ್ರನೂ ಹೋಗಿ ಮಾತಾಡ್ತೀವಿ. ಯಾಕಂದ್ರೆ ನಾವು ಇಡೀ ಕರ್ನಾಟಕದಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇರುವಂತ ಎಕ್ಸಿಸ್ಟಿಂಗ್ ಕಂಪ್ನಿನ ಹೊಡೆದಾಕ್ಬಾರ್ದು. ನೀವೇನ್ ಸಪ್ಲೈ ಚೈನ್ ಲಿಂಕ್ ಇದೆ ಅದನ್ನ ಹಂಗೆ ಮೇಂಟೈನ್ ಮಾಡಬೇಕು, ಬಟ್ ಜನಕ್ಕೆ ಪ್ರಾಪರ್ ಆಗಿ ತಲುಪಬೇಕು. World's best strategist, king of deal closure, highest paid consultant, smart entrepreneur, international speaker, unique author, ಹಾಯ್ ವೀಕ್ಷಕರೇ, ನೋಡಿ ನಾವಿವಾಗ ನೋಡಿದಾಗೆ ಹಿರಿಯೂರು ತಾಲೂಕಲ್ಲಿ ನಾವು ಎತ್ಕೊಂಡಿದ್ದೀವಿ. ಹೋಲ್ಸೇಲ್ ಅವರು ಮಾತಾಡ್ಕೊಂಡು ಬಂದು, ಸೊ ಆ ಹೋಲ್ಸೇಲ್ ಅವರು ಏನೇನು ಪ್ರಾಬ್ಲಮ್ ಹೇಳಿದ್ದಾರೆ ಮಾಧವ್ ಕಿರಣ್ ಅಂತ ಸರ್. ಓಕೆ, ನಾನು ಒಂದು ಮ್ಯಾಕ್ಟಿಸ್ ಅಗ್ರಿಸಿಸ್ನೆಟ್ ಪ್ರೊಡ್ಯೂಸರ್ ಕಂಪ್ನಿ ಲಿಮಿಟೆಡ್ ಅಂತ ಮಾಡಿದ್ದೀನಿ. ಇದು ಬಂದು ರೈತರಿಂದ ಕನ್ಸ್ಯೂಮರ್ಗೆ ನೀಟಾಗಿ ಒಂದು ಸಪ್ಲೈ ಚೈನ್ ಲಿಂಕ್ ಮಾಡಿ ತಲುಪಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಸರ್. ಏನಾಗಿದೆ ಅಂತ ಹೇಳ್ತು ಅಂತಂದ್ರೆ ರೇಟ್ ಫ್ಲಕ್ಚುಯೇಷನ್ ಆಗ್ತಾ ಇದೆ, ಕರೆಕ್ಟ್ ಮಾಲ್ಗಳು ಬರ್ತಾ ಇಲ್ಲ, ಇಲ್ಲಿ ಏನ್ ಬೆಳೀತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಇದನ್ನೆಲ್ಲಾನು ಗಮನದಲ್ಲಿ ಇಟ್ಕೊಂಡು 7 ವರ್ಷ R&D ಮಾಡಿ ಇಡೀ ಕರ್ನಾಟಕ ಪೂರ್ತಿ ಸುತ್ತಿ 38,000 ಹಳ್ಳಿನ ಸುತ್ತಿ ಈಗ ಮಾಡಿರುವಂತದ್ದು. ಇವಾಗ ಈ ಸಂಸ್ಥೆ ಮಾಡಿದೀವಿ. ಮತ್ತೆ ಒಂದು ಸೂಪರ್ ಮಾರ್ಕೆಟ್ ಮಾಡಿದೀವಿ, ಪಾಸ್ಮಾರ್ಟ್ ಅಂತ, ಮ್ಯಾಕ್ಟಿಸ್ ಪಾಸ್ಮಾರ್ಟ್ ಇಂಡಿಯಾ ಲಿಮಿಟೆಡ್ ಅಂತ ಅಂದ್ಬಿಟ್ಟು. ಸೊ ಈ ಸೂಪರ್ ಮಾರ್ಕೆಟ್ ಮುಖಾಂತರ ಏನಪ್ಪಾ ಅಂದ್ರೆ, ಏನು ಡಿಸ್ಟ್ರಿಬ್ಯೂಟರ್ ಅಂತ ಇರ್ತಾರೆ, ರೈತರಿಂದ ಆದ್ಮೇಲೆ ನೆಕ್ಸ್ಟ್ ಯಾರು ತಗೊಳ್ತಾರೆ ಅವರು, ಅಲ್ಲಿಂದ ಹೋಲ್ಸೇಲ್ ಇಂದ ರಿಟೇಲ್ ಇಂದ ಕನ್ಸ್ಯೂಮರ್ಗೆ ತಲುಪಿಸೋದಕ್ಕೆ ಎಲ್ಲೂ ಕೂಡ ಡಿಸ್ಟರ್ಬ್ ಆಗಿರುವ ಹಾಗೆ ಎಕ್ಸಿಸ್ಟಿಂಗ್ ಚಾನಲ್ ನ ಯೂಸ್ ಮಾಡ್ಕೊಂಡು ಈಗ ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಸಪ್ಲೈ ಚೈನ್ ಲಿಂಕ್ ನೇ ಸ್ಟ್ರಾಂಗ್ ಮಾಡಿ ನಿಮ್ಗೆ ಏನ್ ಮೆಟೀರಿಯಲ್ ಬರಬೇಕು ಅದನ್ನ ಕರೆಕ್ಟ್ ಆಗಿ ತಲುಪಿಸಿ ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಸೊ ನೀವ್ ಏನ್ ಮಾಡ್ತಿದ್ದೀರಾ, ಎಕ್ಸಿಸ್ಟಿಂಗ್ ನೀವ್ ಏನ್ ಮಾಡ್ತಿದ್ದೀರಾ, ನಿಮ್ಗೆ ಯಾವ ತರ ಬರ್ತಾ ಇದೆ ಮೆಟೀರಿಯಲ್ ಎಲ್ಲ, ನಿಮ್ಗೆ ಏನಾದ್ರೆ ಅನುಕೂಲ ಆಗುತ್ತೆ, ನಿಮ್ ಪ್ರಾಬ್ಲಮ್ಸ್ ಏನ್ ಫೇಸ್ ಮಾಡ್ತಿದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ? ನಿಮ್ಮ ಹೆಸರು ಹೇಳ್ಬಿಟ್ಟು. ನಾಗರಾಜ್ ಅಂತ ಹೇಳಿ ನಮ್ಮ ಹೆಸರು. ರೈತರಿದ್ದಾನು ಬರುತ್ತೆ ನಮ್ಗೆ ಸಪ್ಲೈ, ಮತ್ತೆ ಹೋಲ್ಸೇಲ್ ಆಕ್ಷನ್ ಇದ್ದಾನು ಬರುತ್ತೆ, ಅದು ಹೊರಗಡೆ ತುಮಕೂರು ಇದ್ದಾನು ಬರುತ್ತೆ. ಅಂದ್ರೆ ನೀವ್ ಹೋಗಿ ತರ್ತೀರಾ ಆಕ್ಷನ್ಗೆ ಅಥವಾ ಹೇಗೆ ಸರ್? ಅವರೇ ಇಲ್ಲ ಸರ್, ಫೋನ್ ಮುಖಾಂತರ. ಅಂದ್ರೆ ಯಾರ ಹತ್ರ ಮಾತಾಡ್ತೀರಾ? ಈಗ ಆಕ್ಷನ್ ಮಾಡೋರು ಅಂದ್ರೆ ದಲ್ಲಾಳಿಗಳ ಹತ್ರ ಮಾತಾಡ್ತೀರಾ? ದಲ್ಲಾಳಿಗಳ ಹತ್ರ ನಿಮ್ಗೆ ಇಷ್ಟಿಷ್ಟು ಬೇಕು ಅಂದ್ರೆ ಹಿಂದಿನ ದಿನನೇ ಹೇಳ್ತೀರಾ ಅಥವಾ ಯಾವ ತರ ಸರ್ ನೀವು? ಅದೇ ಇವತ್ತು ಬೆಳಗ್ಗೆ 1 ಗಂಟೆ ಮುಂಚೆ ಫೋನ್ ಮಾಡಿದ್ರೆ ಫೋನ್ ಮಾಡಿ ಹೇಳ್ತೀವಿ. ನೀವು ಅವ್ರು ಫೋನ್ ಮಾಡ್ತಾರೆ ನಿಮ್ಗೆ? ಅವರೇ ಮಾಡ್ತಾರೆ. ಇವತ್ತಿನ ರೇಟ್ ಇಷ್ಟಿದೆ ಅಪ್ಪ, ಎಷ್ಟು ಹಾಕ್ಬೇಕು ನಿನಗೆ ಅಂತ ಕೇಳ್ತಾರೆ. ಸೊ 4 ಗಂಟೆಗೋ 3 ಗಂಟೆಗೋ ಮಾತಾಡ್ತಾರೆ. ನೀವು ಇಷ್ಟು ಕಳಿಸ್ಕೊಡು ಅಂತ ಹೇಳ್ತೀವಿ. ಗಾಡಿ ಕಳಿಸ್ತಾರೆ, ಗಾಡಿ ಅವರೇ ಕಳಿಸ್ಕೊಡ್ತಾರೆ. ಅದಕ್ಕೆ ಚಾರ್ಜಸ್ ಇರುತ್ತೆ, ಅದಕ್ಕೂ ಬಾಡಿಗೆ ಚಾರ್ಜ್ ಇರುತ್ತೆ. ಓಕೆ, ಸೊ ಆದ್ರೆಲ್ಲ ವರ್ಕೌಟ್ ಆಗುತ್ತಾ ಸರ್ ನಿಮ್ಗೆ? ಈಗ ಬಾಡಿಗೆ ಚಾರ್ಜ್ ಕೊಟ್ಟು ಮಾಲ್ನು ತಂದು ಯಾವ್ದೋ ಒಂದು ರೇಟಲ್ಲಿ ತಂದು ನೀವೀಗ ಕೊಡ್ತಾ ಇದೀರಲ್ಲ, ಸಪ್ಲೈ ಮಾಡ್ತಿದ್ದೀರಲ್ಲ, ಟೈಮ್ ವರ್ಕೌಟ್ ಆಗುತ್ತೆ, ಒಂದ್ ಟೈಮ್ ಹೆಚ್ಚು ಕಡಿಮೆ ಕೊಡಬೇಕು. ಅಂದ್ರೆ ಫಿಕ್ಸ್ ರೇಟ್ ಅಂತ ನಿಮ್ಗೆ ಸಿಕ್ಕಲ್ಲ? ಫಿಕ್ಸ್ ರೇಟ್ ಸಿಗಲ್ಲ. ಇವತ್ತಿರೋದು ನಾಳೆ ಇರಲ್ಲ, ನಾಳೆ ಇರೋ ರೇಟ್ ನಾಡ್ದಿರಲ್ಲ. ಕಡಿಮೆ ಆದಾಗ ಏನೋ ನಿಮ್ಗೆ ಲಾಭ ಆಗುತ್ತೆ. ಕಡಿಮೆ ಆದಾಗ ಜಾಸ್ತಿ ಆಯ್ತು ಅಂದ್ರೆ ಯಾವ ತರ ಮಾಡ್ತೀರಾ ಸರ್? ಆಗ ಜಾಸ್ತಿ ಅಂದ್ರೆ ಈಗ ನಿಮ್ಮ ಕಸ್ಟಮರ್ಗೆಲ್ಲ ನೀವು ಹೇಳ್ಬೋದಾ? ಅವ್ರು ಅರ್ಥ ಮಾಡ್ಕೊತಾರ ಅಥವಾ ಇಲ್ವಾ? ಇಲ್ಲ, ಹಳೆ ಅಂಗಡಿ ಎಲ್ಲ ಅರ್ಥ ಮಾಡ್ಕೊಂತಾರೆ, ಹೊಸಬ್ರು ಒಪ್ಪೋದೇ ಇಲ್ಲ. ಓಕೆ ಓಕೆ ಓಕೆ. ಸೊ ಈಗ ಎಲ್ಲಾ ತರದ್ದು ತರಕಾರಿ ಈಗ ರೈತರಿಂದ ಬರ್ತಿರುವಂತದ್ದು ಇಲ್ಲಿ ಏನೇನ್ ಬೆಳೆದು ನಿಮ್ಗೆ ಕೊಡ್ತಾ ಇದ್ದಾರೆ ಸರ್? ಈಗ ನಿಮ್ಗೆ ಇಲ್ಲಿ ಸರ್ ಟೊಮೆಟೊ ಬರುತ್ತೆ, ಬದನೆಕಾಯಿ ಬರುತ್ತೆ, ಮೂಲಂಗಿ ಬರುತ್ತೆ, ಸೊಪ್ಪುಗಳು ಬರುತ್ತೆ. ಇಲ್ಲಿ ಲೋಕಲ್ ಸೊಪ್ಪುಗಳು ಬರ್ತವೆ, ಮೆಣಸಿಕಾಯಿ ಬರುತ್ತೆ. ಓಕೆ ಸರ್, ಅಷ್ಟೇ ಸರ್. ಇದೆಲ್ಲ ಹೊರಗಡೆ
ಮಿಕ್ಕಿದೆಲ್ಲ ಹೊರಗಡೆನೆ. ಹೊರಗಡೆ ಅಂದ್ರೆ ಬೆಂಗಳೂರು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿದ್ದೀರಾ ನೀವು? ಬೆಂಗಳೂರು ಬೆಂಗಳೂರಲ್ಲಿ ಏನೇನು ಡಿಪೆಂಡ್ ಸಿಟಿ ಆಗಿದೆ? ಮಾರ್ಕೆಟ್. ಬೆಂಗಳೂರು ಮಾರ್ಕೆಟ್ ಅಂದ್ರೆ ಮೂಲಂಗಿ, ಹಾ. ಕ್ಯಾರೆಟ್, ಹ್ಮ್. ಸೋರೆಕಾಯಿ, ಹ್ಮ್. ಬೀಟ್ರೋಟು, ಹ್ಮ್. ಹಸಿ ಬಟಾಣಿ. ಏನೇನು ಕ್ವಾಂಟಿಟಿ ನೀವು ತಗೋಬಹುದು ಸರ್? ನೀವು ಈಗ ರೆಗ್ಯುಲರ್ ಆಗಿ ನಿಮ್ದು ಏನು ಇದೆಲ್ಲ ಮೆಟೀರಿಯಲ್ ಎಷ್ಟು ಕ್ವಾಂಟಿಟಿ ಬರ್ಬೋದು ಸರ್? ನಿಮ್ಗೆ ಎಷ್ಟು ಮೂಟೆ ಎಷ್ಟೆಷ್ಟು ಕೆಜಿನಲ್ಲಿ ನೀವು ತರಿಸ್ತೀರಾ? ಅಥವಾ ಆ ಥರ ನಿಮ್ಗೆ ಏನಾದರೂ ಒಂದು ಐಡಿಯಾ ಇದೆಯಾ? ಸರ್ ಅವರೇಜ್ ತರಿಸಿ ಸರ್, ವ್ಯಾಪಾರ ನೋಡಿ ತರಿಸ್ತೀವಿ. ಯಾವ ವ್ಯಾಪಾರ ಅಂದ್ರೆ ಈಗ ನಿಮ್ಗೆ ಫಿಕ್ಸ್ ಆಗಿರುವಂತವ್ರು ಕೆಲವರು ಇರ್ತಾರಲ್ವಾ ಇವಾಗ? ಹೌದು. ಈಗ ಅಂಗಡಿಗಳಿಗೆ ಈಗ ಆಟೋದಲ್ಲೆಲ್ಲ ನೋಡಿದೆ ನಾನು, ಸುಮಾರು ಆಟೋದಿಂದ ಎಲ್ಲ ಬಂದು ತಗೊಂಡು ಹೋಗ್ತಾ ಇದ್ರು. ಈಗ ನಿಮ್ಗೆ ಫಿಕ್ಸ್ ಆಗಿರುತ್ತಲ್ವಾ? ಅಂದ್ರೆ ನಮ್ಗೆ ಇಷ್ಟೇ ಹೋಗ್ಬೇಕು ಅಂತ ಇಷ್ಟ ಗೊತ್ತಿರುತ್ತೆ, ಐಟಮ್ ಇಷ್ಟು ಬೇಕು. ಇಷ್ಟು ಹೋಗಿ ಬೇಕೇ ಬೇಕು ಅಂತ ಮಿನಿಮಮ್ ಗೊತ್ತಿರುತ್ತೆ. ಹೌದು ಸರ್. ಅದ್ರ ಮೇಲೆ ಇವ್ರು ಜನರಲ್ ಆಗಿ ಬರುವಂತವ್ರು ಯಾರೋ ತಗೊಂಡು ಹೋಗ್ತಾರೆ. ನಿಮ್ಮಲ್ಲಿ ಏನು ಹೋಲ್ಸೇಲ್ ರೇಟಾಗೆ ಕೊಡ್ತೀರಾ ನೀವೆಲ್ಲರೂ? ಡೈಲಿ ಒಂದು 70-80 ಕೆಜಿ ತರಿಸ್ತೀವಿ ಸರ್, ಎಲ್ಲ ಐಟಮ್. ಎಲ್ಲ ಐಟಮ್ ಸೇರಿ 70-80 ಕೆಜಿ ಒಂದೊಂದು ಕ್ವಿಂಟಲ್. ಒಂದೊಂದು ಕ್ವಿಂಟಲ್ ತರಿಸ್ತಾ ಹೋಗ್ತೀರಾ? ಬಟ್ ವರ್ಕ್ ಅವಾಗ ಸ್ವಲ್ಪ ನಿಮ್ಗೆ ರೇಟ್ ಜಾಸ್ತಿ ಆಗ್ಬೋದು, ಜಾಸ್ತಿ ಕಡಿಮೆ ತರ್ತಿರೋದ್ರಿಂದ ರೇಟ್ ಜಾಸ್ತಿ ಆಗ್ಬೋದು. ಇಲ್ಲಿ ಕಾಂಪಿಟೇಷನ್ ಇಂದ ಸೇಲ್ ಮಾಡ್ಬೇಕಾಗುತ್ತೆ, ಕಾಂಪಿಟೇಷನ್ ಇಂದ ಸೇಲ್ ಮಾಡಿ ಸೇಲ್ ಮಾಡ್ಬೇಕಾಗುತ್ತೆ. ಸರ್, ನಮ್ಗೆ ನಿಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೇಳ್ತು ಅಂತಂದ್ರೆ ನಾವು ನಿಮ್ಗೆ ಸೊಲ್ಯೂಷನ್ ಕೊಡ್ತೀವಿ. ಹೇಗೆ ಅಂತ ಹೇಳಿದ್ರೆ ನಾವು ಡೆಲಿವರಿ ಫ್ರೀ ಮಾಡಿದೀವಿ ಸರ್. ಎಂಟೈರ್ ಕರ್ನಾಟಕ ಏನೇ ಒಂದು ಮೆಟೀರಿಯಲ್ ತಗೊಳ್ತು ಅಂದ್ರೆ ಡೆಲಿವರಿ ಫ್ರೀ ಕೊಡ್ತಿದೀವಿ. ಯಾಕೆ ಅಂತ ಹೇಳಿದ್ರೆ ಅದು ಸಿಂಪಲ್ ಆಗಿ ಹೇಳ್ತೀನಿ. ಈಗ ದಲ್ಲಾಳಿಗಳ ಹತ್ರ ನಿಮ್ಗೆ ರಾತ್ರಿ ಫೋನ್ ಮಾಡಿ ಆಕ್ಷನ್ ಆದಂತ ರೇಟ್ ನ ಹೇಳ್ತಾರೆ. ನಾವೇನ್ ಮಾಡ್ತಿದೀವಿ ಅಂತಂದ್ರೆ ರೈತರ ಹತ್ರ ನೇರವಾಗಿ ಜಾಗನ ನಾವು ಲೀಸ್ ತಗೊಳ್ಳೋದು, ರೆಂಟ್ ತಗೊಳ್ಳೋದು ಮಾಡ್ಕೊಂಡು ನಾವೇನ್ ಮಾಡ್ತಿದೀವಿ, ಅವ್ರ ಹತ್ರ ನಾವೇ ಬೆಳಿತೀವಿ. ನಾವೇನ್ ಮಾಡ್ತೀವಿ, ಕರ್ನಾಟಕನ ನಾನು ಹೇಳಿದಾಗೆ ನಿಮ್ಗೆ ತೋರಿಸ್ದಾಗೆ 6 ಭಾಗವಾಗಿ ಮಾಡಿದೀವಿ. ಎಲ್ಲಾ ಭಾಗದಲ್ಲೂ 5 ಡಿಸ್ಟ್ರಿಕ್ಟ್ಸ್ ಇದೆ. ಡಿಸ್ಟ್ರಿಕ್ಟ್ ಕೆಳಗಡೆ ತಾಲೂಕು ಕೆಳಗಡೆ ಹೋಬಳಿ ಕೆಳಗಡೆ ಪಂಚಾಯತಿ ಕೆಳಗಡೆ ಹಳ್ಳಿ ಇದೆ. ಸೊ ನಾವು ಎಲ್ಲಾ ಪಂಚಾಯತಿ ಲೆವೆಲ್ ಅಲ್ಲೂ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಸೆಂಟರ್ಸ್ ನ ಮಾಡಿರ್ತೀವಿ ನಾವು. ಅಂದ್ರೆ ಈಗ ಗ್ರಾಮ 1 ಅಂತ ಇದೆಯಲ್ವಾ, ಆ ತರ ಸೆಂಟರ್ಸ್ ಗಳಿರುತ್ತೆ. ಆ ಸೆಂಟ್ರಲ್ ಏನಾಗುತ್ತೆ ಅಂದ್ರೆ ಪಾಯಿಂಟ್ ಕಲೆಕ್ಟ್ ಆಗುತ್ತೆ, ಅಲ್ಲಿಂದ ಅದು ಹೋಬಳಿಗೆ ಹೋಗುತ್ತೆ, ಹೋಬಳಿಯಿಂದ ತಾಲೂಕು ಹೋಗುತ್ತೆ. ಇದೀಗ ಹಿರಿಯೂರು ತಾಲೂಕ್ ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ತು ಅಂತಂದ್ರೆ ನಿಮಗೆ ಏನ್ ಪ್ರಿಪೇರ್ ಬೇಕು ಅನ್ನುವಂಥದ್ದನ್ನ ನಾವು ಆಲ್ರೆಡಿ ಪರ್ಚೇಸ್ ಮಾಡಿ ಇಟ್ಕೊಬಿಟ್ಟಿರ್ತೀವಿ. ಅಂದ್ರೆ ನಿಮ್ದು ಬೈ ಡಿಫಾಲ್ಟ್ ಗೊತ್ತಾಗ್ಬಿಡುತ್ತೆ, ನೀವು ಟೊಮೊಟೊ ಇಷ್ಟೇ ತಗೊಳ್ತೀರಾ, ಬೀನ್ಸ್ ಇಷ್ಟೇ ತಗೊಳ್ತೀರಾ, ಇದಿಷ್ಟೇ ತಗೊಳ್ತೀರಾ ಅಂತ. ನಾವೇನ್ ಮಾಡ್ತೀವಿ, ಅದ್ರ ಬೇಸಿಸ್ ಪ್ರಕಾರನೇ ನಾವು ಬೆಳಿತೀವಿ. ಅಂದ್ರೆ ಇನ್ನೊಂದು 6 ತಿಂಗಳಷ್ಟೊತ್ತಿಗೆ ನಾವು ಅಷ್ಟೇ ಬೆಳೆದಿವಿ, ರೆಗ್ಯುಲರ್ ಆಗಿ ಕೊಡ್ತೀವಿ. ಅವಾಗ ನಿಮ್ದು ನಮ್ದು ಒಂದು ಅಗ್ರಿಮೆಂಟ್ ಆಗುತ್ತೆ, ಈ ರೇಟ್ ಅಲ್ಲೇ ಕೊಡ್ತೀವಿ ಸರ್ ನಾವು. ಮಾರ್ಕೆಟ್ ಜಾಸ್ತಿ ಆದ್ರೂ ಅಷ್ಟೇ, ಮಾರ್ಕೆಟ್ ಕಡಿಮೆ ಆದ್ರೂ ಅಷ್ಟೇನೆ ನಿಮ್ ರೇಟ್ ನಿಮಗೆ ಬರುತ್ತೆ. ಧೈರ್ಯವಾಗಿ ಇನ್ನೂ ದೊಡ್ಡದಾಗಿ ಮಾರ್ಕೆಟ್ ಮಾಡಿ ಎಲ್ಲರೂ ಕೊಡಿ ಅಂತ. ಈಗ ನಿಮಗೆ ಮಾರ್ಕೆಟ್ ಮಾಡೋಕ್ ಭಯ ಆಗ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, ಇವತ್ತೇನೋ ನಾನು 80 ಕೆಜಿ ತರಿಸಿದೀನಿ, ನಾನು ಒಂದು ರೇಟಲ್ಲಿ ಮಾರ್ತಿದ್ದೀನಿ. ನಾಳೆ ಇದು ಜಾಸ್ತಿ ಆಗೋಯ್ತು ಅಂತ ನಾನು 200 ಕೆಜಿ ಕಮಿಟ್ ಆಗ್ಬಿಟ್ಟಿರ್ತೀನಿ. 200 ಕೆಜಿ ಕಮಿಟ್ ಆಗಿದ್ದಕ್ಕೆಲ್ಲ ಲಾಸ್ ಆಗ್ಬಿಡುತ್ತಲ್ಲ ನಿಮ್ಗೆ. ಈ ಫ್ಲಕ್ಚುಯೇಷನ್ ಇಂದ, ಈ ಭಯದಿಂದ ಇದ್ದೀರಾ, ಈ ಭಯನ ಹೋಗಿಸ್ಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಆಮೇಲೆ ನಾವು ಯಾವ ಸಪ್ಲೈ ಚೈನ್ ಲಿಂಕ್ ಹೊಡಿಯಲ್ಲ. ಈ ಒಂದು ನಾವು ಸೂಪರ್ ಮಾರ್ಕೆಟ್ ಆಗಿದ್ರು, ಕನ್ಸ್ಯೂಮರ್ ಹತ್ರ ಡೈರೆಕ್ಟ್ ನೆಟ್ವರ್ಕ್ ಇದ್ರು ನಾವು ಕನ್ಸ್ಯೂಮರ್ಗೆ ಏನ್ ಮಾಡ್ತೀವಿ ಅಂದ್ರೆ ನಿಮ್ಮ ಮುಖಾಂತರನೇ ಕೊಡಿಸ್ತೀವಿ. ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ರೈತ ಮಾರ್ತಾನೆ ಅಂತ ಅನ್ಕೊಡಿ, ರೈತ ಮಾರಿದ್ದು 40 ರೂಪಾಯಿಗೆ ಅವ್ನು ಮಾರ್ತಾನೆ ಅನ್ಕೊಡಿ ಒಂದು ವಸ್ತುನ, ಅದು ಡೀಲರ್ಗೆ ನಾವು 60 ರೂಪಾಯಿ ಕೊಡ್ತೀವಿ ಅಂತ ಅನ್ಕೊಡಿ. ಆಯ್ತಾ? 60 ರೂಪಾಯಿ ಕೊಟ್ಟಿದ್ದು ನೆಕ್ಸ್ಟ್ ಲೆವೆಲ್ಗೆ 80 ರೂಪಾಯಿ ಕೊಡ್ತೀವಿ, ಅದ್ರ ನೆಕ್ಸ್ಟ್ ಲೆವೆಲ್ ರಿಟೇಲ್ಗೆ 100 ರೂಪಾಯಿ ಕೊಡ್ತೀವಿ. ಕನ್ಸ್ಯೂಮರ್ 120 ರೂಪಾಯಿಗೆ ಹೋಗುತ್ತೆ. ನನ್ನ ಹತ್ರ 40 ರೂಪಾಯಿ ಪ್ರಾಡಕ್ಟ್ ಐತೆ, ನಾನು ಕನ್ಸ್ಯೂಮರ್ಗೆ ಹೋಗ್ಬಿಟ್ಟು 50 ರೂಪಾಯಿ ಕೊಟ್ಬಿಡ್ತೀನಿ ಅಂತ ನಾವು ಮಾಡಲ್ಲ. ನಾವು ನಿಮ್ಮ ಚಾನಲ್ ಹತ್ರ ಬಂದು ನಿಮ್ ಚಾನಲ್ ಮುಖಾಂತರನೇ ಹೋಗ್ಬೇಕು. ಅಂದ್ರೆ ನೀವಿದ್ರೇನೆ ನಡೆಯುವಂಥದ್ದು. ಇಲ್ಲಿ ತನಕ ಹೇಳ್ತಿದ್ರು ಗೊತ್ತಾ, ದಲ್ಲಾಳಿಗಳು ಹೋಲ್ಸೇಲ್ ಅವ್ರು ದುಡ್ಡು ಮಾಡ್ತಿದಾರೆ ಅಂತ. ಯಾರು ಮಾಡ್ತಾ ಇಲ್ಲ, ಅವ್ರು ಇಲ್ಲ ಅಂದ್ರೆ ವ್ಯವಹಾರನೇ ನಡೆಯಲ್ಲ. ರೈತ ಹೋಗ್ಬಿಟ್ಟು ಡೈರೆಕ್ಟ್ ಮಾರಾಟ ಮನೆಗೆ ತಗೊಂಡೋಗಿ ಕೊಡೋಕೆ ಆಗದೇ ಇಲ್ಲ. ಇದು ಬೇಕೇ ಬೇಕು, ಈ ಅಂಗಡಿಗಳು ಬೇಕೇ ಬೇಕು, ಈ ಸಪ್ಲೈ ಚೈನ್ ಇಲ್ಲಿ ಇರ್ಲೇಬೇಕು. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಸರ್. ನಮ್ಗೆ ನಿಮ್ಮ ನಂಬರ್ ಕೊಡಿ ಸರ್, ಮತ್ತೆ ನಿಮ್ ನಂಬರ್ ನಮಗ್ ಕೊಡಿ. ನಿಮ್ಗೆ ಯಾವ್ದೇ ತರದ ಮೆಟೀರಿಯಲ್ ಬೇಕು ಅಂತಂದ್ರು ನೀವೇನ್ ಅವ್ರ ಹತ್ರ ಮಾತಾಡ್ತೀರಾ, ಏನು ರೇಟ್ಗೆ ಅಂತ ಮಾತಾಡ್ತೀರಾ, ಅದೇ ತರ ನಮ್ಮ ಹತ್ರನೂ ಒಂದ್ ಕೇಳ್ತು ಅಂತಂದ್ರೆ ನಾವೊಂದು ರೇಟ್ ಫಿಕ್ಸ್ ರೇಟೇ ಕೊಟ್ಬಿಡ್ತೀವಿ ನಿಮ್ಗೆ. ನಿಮ್ಗೆ ಏನೇನ್ ಐಟಮ್ ಬೇಕು ಅದನ್ನ ನಾವು ಒಂದು ಸಪ್ಲೈ ಚೈನ್ ಮುಖಾಂತರ ನಿಮ್ಗೆ ಕಳಿಸ್ತಾ ಹೋಗ್ತೀವಿ ಸರ್. ನಾವು ಒಂದು ರೈತರಿಂದಾನೇ ಬರುತ್ತೆ ನೇರವಾಗಿ ನಿಮ್ಗೆ. ಆಯ್ತಾ? ನಮ್ ಆ ಚೈನ್ ಲಿಂಕ್ ಪ್ರಕಾರ ಬರ್ತಾ ಹೋಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಾಗರಾಜ್, ಇವರು ನಾಗರಾಜ್ ಅಂತ ಅಂದ್ಬಿಟ್ಟು, ಸೊ ಹಿರಿಯೂರಲ್ಲಿ ಹೋಲ್ಸೇಲ್ ಮಂಡಿನ ಇಟ್ಕೊಂಡಿದ್ದಾರೆ. ಸುಮಾರು ಎಷ್ಟು ವರ್ಷ ಆಯ್ತು ಸರ್ ಇದು ಮಾಡಿ? ಒಂದು 25 ವರ್ಷ. 25 ವರ್ಷದಿಂದ. ಅಂದ್ರೆ ನಿಮ್ಮ ತಂದೆಯವ್ರ ಕಾಲದಿಂದ. ಅಂದ್ರೆ ಇದು ಸೆಕೆಂಡ್ ಜನರೇಷನ್ ಬಿಸ್ನೆಸ್. ಸೊ ಇವಾಗ್ಲೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ಆಗ್ತಿರುವಂತ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನಾವು ಇವಾಗ ಇಲ್ಲಿ ಹೇಳಿದೀವಿ. ಸೊ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಏನ್ ಸೊಲ್ಯೂಷನ್ ಕೊಡ್ಬೋದು ಅನ್ನುವಂಥದ್ದನ್ನ ನಾವು ಮುಂದೆ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗೆ ನಾಗರಾಜ್ ಅವರು ಕೂಡ ಅದನ್ನ ಫಾಲೋ ಮಾಡ್ತಾ ಹೋಗ್ತಾರೆ. ಸೊ ಸ್ಟೇ ಟ್ಯೂನ್ಡ್. ಓಕೆ, ಥ್ಯಾಂಕ್ ಯು. ಸರಿ ಸರ್, ಥ್ಯಾಂಕ್ ಯು ಸರ್. ಮನೆಗ ಹೋಲ್ಸೇಲ್ ಸಿಗುತ್ತೆ ಅಂತ ಮನೆಗೆ ತಗೊಂಡು ಹೋಗ್ತೀರಾ? ಇಲ್ಲಿ ಯಾವಾಗ್ಲೂ ಇಲ್ಲೇ ತಗೊಳ್ತೀವಿ. ಇಲ್ಲೇ ತಗೊಳ್ತೀರಾ? ಎಷ್ಟು ವರ್ಷದಿಂದ ತಗೊಳ್ತಾ ಇದ್ದೀರಾ ಇಲ್ಲಿ? 5-6 ವರ್ಷದಿಂದ ಇಲ್ಲೇ ಚೆನ್ನಾಗಿದೆಯಾ? ಸ್ಟಾರ್ಟ್ ಎಷ್ಟು ಬೇಕಾಷ್ಟು ತಗೊಂಡೋಗ್ಬಿಡ್ತೀರಾ? ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಇರುತ್ತೆ, ರೇಟ್ ಪರವಾಗಿಲ್ಲ. ರೇಟ್
ಪರವಾಗಿಲ್ಲ. ಅನುಸರಿಸ್ತಾರೆ, ಹಾ ಹಾ ಹಾ. ವಿಶ್ವಾಸ ಚೆನ್ನಾಗಿದೆ. ಹೌದಾ, ಸರಿ ಅಣ್ಣ, ಆಯ್ತು. ನೀವು ನಾವು ಬೆಂಗಳೂರಿಂದ ಬಂದಿರೋದು. ಓಕೆ, ನಾವು ಒಂದು ಸಪ್ಲೈ ಚೈನ್ ಲಿಂಕ್ ಕರೆಕ್ಟ್ ಮಾಡ್ತಾ ಇದೀವಿ. ರೈತರಿಂದ ನೇರವಾಗಿ ಎಲ್ಲ ಒಳ್ಳೆ ಐಟಮ್ಗಳು ತರಬೇಕು ಅಂದ್ಬಿಟ್ಟು ರೈತರ ಹತ್ರ ಬೆಳೀತಾ ಇದೀವಿ. ನಾವು ಬೆಳೆದಿದ್ದನ್ನ ಎಲ್ಲ ಈ ತರ ಅಂಗಡಿಗಳಿಗೆಲ್ಲ ಸಪ್ಲೈ ಮಾಡಕ್ ಹೋಗ್ತೀವಿ ನಾವು. ಅದಕ್ಕೋಸ್ಕರ ಬಂದು ಈ ತರ ಅಂಗಡಿ ಹತ್ರ ಮಾತಾಡ್ತಾ ಇದೀವಿ. ಏನು ಯಾರಿಗೋ ಒಂದು ಒಳ್ಳೇದಾಗ ಎಲ್ಲರೂ ನಿಮ್ಗೂ ಒಳ್ಳೇದಾಗ್ಬೇಕು, ಅವ್ರಿಗೂ ಒಳ್ಳೇದಾಗ್ಬೇಕು, ಎಲ್ಲರಿಗೂ ಒಳ್ಳೇದಾಗ್ಬೇಕು. ಓಕೆ, ಥ್ಯಾಂಕ್ ಯು. ನಮಸ್ಕಾರ, ನಮ್ಮ ಹೆಸರು ಮಾಧವ್ ಕಿರಣ್ ಅಂತ ಹಾ, ಸರ್. ನಾವೊಂದು ಸಂಸ್ಥೆ ಓಪನ್ ಮಾಡಿದೀವಿ, ಹಾಂ ಸರ್. ಮ್ಯಾಕಿಸ್ ಅಗ್ರಿಸಿಸ್ನೆಟ್ ಪ್ರೊಡ್ಯೂಸರ್ ಕಂಪನಿ ಅಂತ. ಹಾ, ಸರ್. ಅಂದ್ರೆ ಈ ನಿಮ್ಗೆ FPO ಅಂತ ಕೇಳಿದಿರ ಅನ್ಸುತ್ತೆ. ಇದೆಲ್ಲ ಬೆಳಿಬೇಕು ಅಂದ್ರೆ ಈಗ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಮಾಡಿದ್ದಾರೆ. ಹಾಂ ಸರ್. ಅದರಿಂದ ಏನಪ್ಪಾ ಅಂದ್ರೆ ರೈತರಿಗೆ ಎಲ್ಲಾ ತರ ಸವಲತ್ತು ಕೊಟ್ಟು ಅವ್ರ ಕೈನಲ್ಲಿ ಬೆಳೆಸಿ ತರುವಂತದ್ದು. ಹಾಂ ಸರ್. ನಾವು ಕರ್ನಾಟಕದಲ್ಲಿ 38,000 ಹಳ್ಳಿನ ವಿಸಿಟ್ ಮಾಡಿದೀವಿ. ಹಾಂ ಸರ್. ಅದರಲ್ಲಿ ಶೇಕಡವಾರು ಒಂದು 45% ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಯೂಸ್ ಆಗಿಲ್ಲ. ಅಂದ್ರೆ ನೀವು ಈಗೇನ್ ತರಕಾರಿ ಎಲ್ಲ ತಗೊಳ್ತಾ ಇದ್ದೀರಾ, ಇದು ಬರೀ 35% ಅಲ್ಲಿ ಮಾತ್ರ ಬೆಳೀತಿರೋದು. ಹಾಂ ಸರ್. ಇನ್ನು 65% ಬೆಳೆಯಕ್ ಶುರು ಮಾಡ್ತು ಅಂದ್ರೆ ಹಣದುಬ್ಬರ ಬೇರೆ ತರ ಹೋಗುತ್ತೆ. ಅಂದ್ರೆ ನಿಮ್ಗೆ ಎಲ್ಲಾ ತರದ ತರಕಾರಿನೂ ಒಳ್ಳೆ ರೇಟ ಸಿಕ್ಕತ್ತೆ. ಹಾಂ ಸರ್. ನಿಮಗೂ ಲಾಭ ಆಗುತ್ತೆ, ಕನ್ಸ್ಯೂಮರ್ಸ್ಗೂ ಲಾಭ ಆಗುತ್ತೆ, ಎಲ್ಲರಿಗೂ ಲಾಭ ಆಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡು 7 ವರ್ಷದಿಂದ R&D ಮಾಡಿ ಇವಾಗ ಈ ಸಂಸ್ಥೆನ ಓಪನ್ ಮಾಡಿದ್ವಿ ಸರ್. ಹೌದು ಸರ್. ನಮ್ದು ಪ್ಯಾರಲಲ್ಲಿ ಒಂದು ಸೂಪರ್ ಮಾರ್ಕೆಟ್ ಕೂಡ ಇದೆ. ಆ ಸೂಪರ್ ಮಾರ್ಕೆಟ್ ಮುಖಾಂತರ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಸಪ್ಲೈ ಚೈನ್ ಲಿಂಕ್ ನ ಪ್ರಾಪರ್ ಮಾಡೋಣ ಅಂತ. ಅಂದ್ರೆ ನೀವ್ ಏನೇನ್ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದೀರಾ, ನೀವು ಇಲ್ಲಿ ತನಕ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ, ಐಟಮ್ ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ, ಈ ದಿನ ಇದ್ದಂತ ರೇಟ್ ನಾಳೆ ಇರಲ್ಲ. ಹಾಂ ಸರ್. ನೀವಿಲ್ಲಿ ಕಸ್ಟಮರ್ ಹತ್ರ ಏನೋ ಒಂದು ರೇಟ್ ಕಮಿಟ್ ಆಗ್ತೀರಾ, ನಾಳೆ ರೇಟ್ ಜಾಸ್ತಿ ಹಾಕಿದ ತಕ್ಷಣನೇ ನಿನ್ನೆ ಇಷ್ಟಿತ್ತು ಈಗ ಯಾಕೆ ಇಷ್ಟೊಂದು ಮಾಡಿದ್ರಿ ಅಂತ ಹೇಳ್ತೀರಾ. ಬಟ್ ನಿಮ್ ಪ್ರಾಬ್ಲಮ್ ಗೊತ್ತಾಗಲ್ಲ, ನೀವು ಅಲ್ಲಿ ಆಕ್ಷನ್ ಅಲ್ಲಿ ಬೇರೆ ರೇಟ್ ಇತ್ತು ಅಂತ ಹೇಳಿರ್ತೀರಾ. ಸೊ ಇದನ್ನೆಲ್ಲ ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ಈ ಸಂಸ್ಥೆನ ಓಪನ್ ಮಾಡಿ. ಆಯ್ತು ಸರ್. ಹೇಳಿ. ನಿಮ್ಮ ಪ್ರಾಬ್ಲಮ್ಗಳು ಏನಿದೆ ಅನ್ನುವಂಥದ್ದನ್ನ ಹೇಳ್ತೋದ್ರೆ ನೀವು ಫೇಸ್ ಮಾಡ್ತಿರೋ ಪ್ರಾಬ್ಲಮ್ ಅಥವಾ ಇದರಿಂದ ಸಕ್ಸಸ್ ಆಗಿ ಏನ್ ಮಾಡ್ತಿದ್ದೀರಾ, ನೀವು ಅನ್ಕೊಂಡಂಗೆ ಸೇಲ್ ಆಗ್ತಿದ್ಯಾ ಅಥವಾ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ಯಾ, ಐಟಮ್ಗಳು ಬರೋದ್ರಲ್ಲಿ ಡಿಲೇ ಆಗ್ತಿದ್ಯಾ. ಅವ್ರು ಹೇಳಿದ್ರು ದಲ್ಲಾಳಿಗಳು ಫೋನ್ ಮಾಡ್ತಾರೆ, ಅವ್ರು ಕಳಿಸಿದ ತಕ್ಷಣನೇ ಅದಕ್ಕೆ ಚಾರ್ಜಸ್ ತಗೊಳ್ತಾರೆ ಎಕ್ಸ್ಟ್ರಾ ಅಂತ. ಈಗ ನಿಮ್ ಕಾಸ್ಟಿಂಗ್ ಎಲ್ಲ ಚಾರ್ಜಸ್ ಕೂಡ ಆಡ್ ಆಗ್ತದೆ. ಹಾಂ, ಆಡ್ ಆಗುತ್ತಲ್ಲ. ಈಗ ಟೊಮೊಟೊ 8 ರೂಪಾಯಿ ಬಂದಿದೆ ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್. ಟ್ರಾನ್ಸ್ಪೋರ್ಟೇಷನ್ 2 ರೂಪಾಯಿ ಆಡ್ ಆಯ್ತು, 10 ರೂಪಾಯಿ ಆಗುತ್ತೆ. ಆವಾಗ ನೀವು ಮಾರಾಟ ತಗೊಳ್ತಾರಲ್ಲ, ಮತ್ತೆ ಕಮಿಷನ್ ತಗೊಳ್ತಾರೆ. ಕಮಿಷನ್ ಆಗುತ್ತೆ, ಅದಕ್ಕೆ ಆಡ್ ಆಗುತ್ತೆ, ಕಮಿಷನ್ ಆಡ್ ಆಗುತ್ತೆ. ಆಮೇಲೆ ಟ್ರಾನ್ಸ್ಪೋರ್ಟ್ ಎರಡು ಸೈಡ್ ಆಗುತ್ತೆ ನಮಗೆ. ಅಲ್ಲೂ ಆಗುತ್ತೆ, ಈ ಕಡೆ, ಈ ಕಡೆ. ಈ ಕಡೆ ಇವ್ರಿಗೂ ಕೊಡ್ಬೇಕು ಟ್ರಾನ್ಸ್ಪೋರ್ಟೇಷನ್. ಹಾಂ, ಮತ್ತೆ ಇವಾಗ ಅಲ್ಲಿಂದ ಬಾಕ್ಸ್ ತರಿಸ್ಬೇಕಾದ್ರೆ ಬಾಕ್ಸ್ ಚಾರ್ಜ್ ಅಲ್ಲಿಂದ ಹಾಕಿರ್ತಾರ, ಮತ್ತೆ ರಿಟರ್ನ್ ನಾವು ಕಳಿಸ್ಬೇಕಾದ್ರೆ ನಾವು ಕೊಡ್ಬೇಕಲ್ಲ ಬಾಕ್ಸ್ ಚಾರ್ಜ್. ಕೊಡ್ಬೇಕು. ಅಪ್ ಅಂಡ್ ಡೌನ್ ಇರುತ್ತೆ ಎರಡು ಸೈಡ್ ಇಂದ. ಒಬ್ಬೊಬ್ರದ್ದು ಇರಲ್ಲ, ಒಬ್ಬೊಬ್ರು ರೈತರು ಡೈರೆಕ್ಟ್ ಆಗಿ ತಂದ್ರೆ ಅವ್ರದ್ದೇನಿಲ್ಲ. ಇವಾಗ ಕಮಿಷನ್ ಇಂದ ತರಿಸ್ತೀವಲ್ಲ ಮಂಡಿಯಿಂದ, ಅವ್ರು ಬಾಕ್ಸ್ ಕಳಿಸ್ತಾರೆ. ಇವಾಗ ಒಂದು ಬಾಕ್ಸ್ 15 kg ಬಾಕ್ಸ್ ಕಳಿಸಿದಾರೆ, ಒಂದು 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ರಿಟರ್ನ್ ಖಾಲಿ ಮಾಡಿ ಕಳಿಸ್ಬೇಕಲ್ಲ, ಅವಾಗ 10 ರೂಪಾಯಿ ನಾವು ಮತ್ತೆ ಕೊಡ್ಬೇಕು. ಅದೇ ಡಬಲ್ ಆಯ್ತು. ಡಬಲ್ ಆಗುತ್ತೆ. ಮತ್ತೆ ನೀವು ರೇಟ್ ಹೆಂಗ್ ಬ್ಯಾಚ್ ಮಾಡ್ತೀರಾ ನೀವು? ಏನ್ ಮಾಡಕ್ಕಲ್ಲ, 1 ರೂಪಾಯಿ ಇಡಬೇಕು, 1 ರೂಪಾಯಿ 2 ರೂಪಾಯಿ ಜಾಸ್ತಿ ಇಟ್ಟು ಮಾರ್ಲೇಬೇಕಲ್ಲ. ಈಗ ನಿಮಗೆ ನಾವು ಫ್ರೀ ಆಗಿ ಡೆಲಿವರಿ ಕೊಡ್ತೀನಿ ಅನ್ನೋದಾದ್ರೆ ನಾವೇನು ಅವನ್ನ ಹೊಡಿಯಲ್ಲ. ಈಗ ಯಾರೋ ದಲ್ಲಾಳಿ ಹತ್ರ ತಗೋತಿದ್ದೀರಲ್ಲ, ಆ ದಲ್ಲಾಳಿಗಳ ಹತ್ರನೂ ಹೋಗಿ ಮಾತಾಡ್ತೀವಿ. ಯಾಕಂದ್ರೆ ನಾವು ಇಡೀ ಕರ್ನಾಟಕದಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಇರುವಂತ ಎಕ್ಸಿಸ್ಟಿಂಗ್ ಕಂಪ್ನಿನ ಹೊಡೆದಾಕ್ಬಾರ್ದು. ನೀವೇನ್ ಸಪ್ಲೈ ಚೈನ್ ಲಿಂಕ್ ಇದೆ ಅದನ್ನ ಹಂಗೆ ಮೇಂಟೈನ್ ಮಾಡ್ಬೇಕು. ಬಟ್ ಜನಕ್ಕೆ ಪ್ರಾಪರ್ ಆಗಿ ತಲುಪಬೇಕು. ಈಗ ಏನಾಗುತ್ತೆ, ನಿಮ್ಗೆ 1 ರೂಪಾಯಿ ಜಾಸ್ತಿ ಆಯ್ತು, 2 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ನೀವು ರೇಟ್ ಜಾಸ್ತಿ ಮಾಡ್ಲೇಬೇಕಾಗುತ್ತೆ. ಆಮೇಲೆ ಅವ್ರು ಏನ್ ಮಾಲ್ ಕಳಿಸ್ತಾರೋ ಆ ಮಾಲ್ ತಗೋಬೇಕು. ನಿಮಗೆ ಗೊತ್ತಿಲ್ಲ ಎಲ್ಲಿಂದ ಬಂದಿದೆಯೋ ಮಾಲು, ಈ ಮಾಲ್ ಎಲ್ಲಿಂದ ಬಂದಿದೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ಸರ್, ಕಮಿಷನ್ ಇದು ಮಾಡ್ತಾರೆ, ಅದನ್ನ ಕಳಿಸ್ತಾರೆ ಅಷ್ಟೇ. ನಾವೇನ್ ಮಾಡ್ತೀವಿ ಅಂದ್ರೆ ರೈತರಿಂದ ಈ ಮಾಲ್ ಎಲ್ಲಿ ಬೆಳೆದಿದೆ, ಎಲ್ಲಿಂದ ಬರ್ತಾ ಇದೆ, ಯಾವ ರೈತ ಬೆಳೆದಿದ್ದಾನೆ, ಏನಾಗಿ ಬೆಳೆದಿದ್ದಾನೆ, ಇದು ಟ್ರಾನ್ಸ್ಪರೆನ್ಸಿನ ತೋರಿಸೋದಕ್ಕೆ ಅಂತ ಹೋಗ್ತೀವಿ. ಈಗೆಲ್ಲ ಟೆಕ್ನಾಲಜಿ ಇರೋದ್ರಿಂದ ನೀವೆಲ್ಲ ನೋಡ್ಬೋದು. ಮತ್ತೆ ರೇಟು ಅಷ್ಟೇನೆ. ನಿಮ್ಗೀಗ ಒಂದು ಫಿಕ್ಸ್ ರೇಟ್ ಅಂತ ಮಾಡ್ಕೊಂಡು ಈ ರೇಟಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ನೀವಿಷ್ಟು ತಗೊಳ್ಳಿ, ಇನ್ನು ಮಾರ್ಕೆಟ್ ನ ತಗೊಳ್ಳಿ ದೊಡ್ಡದಾಗಿ. ನೀವು ಜಾಸ್ತಿ ಮಾರ್ಕೆಟ್ ಮಾಡಿದಷ್ಟು ನಾನು ಜಾಸ್ತಿ ಮೆಟೀರಿಯಲ್ಗಳು ಕಳಿಸ್ತೀನಿ ಅನ್ನುವಂಥದ್ದು ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಆಯ್ತು ಸರ್, ನೀವು ಎಷ್ಟು ವರ್ಷದಿಂದ ರೈತರಾಗಿದ್ದೀರಾ ಸರ್? 26 ವರ್ಷ ಆಯ್ತು. 26 ವರ್ಷದಿಂದ ಅಂದ್ರೆ ಇವ್ರ ತಂದೆಯವ್ರ ಕಾಲದಿಂದ? ತಂದೆಯವ್ರ ಕಾಲದಿಂದ ಅವ್ರ ಜೊತೆಗೆ ಇದೀನಿ. ಸೊ ಹೇಗಿದೆ ಸರ್ ವ್ಯಾಪಾರ ಎಲ್ಲ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ನಮ್ದೇ ಅಂಗಡಿ ಇವಾಗ ಕಮ್ಮಿ ಇದೆ. ಮೊದ್ಲು ಅವ್ರ ತಂದೆಯವ್ರ ಇದ್ದಾಗ ಬಹಳ ಚೆನ್ನಾಗಿತ್ತು. ಹೌದಾ? ಅವಾಗ ಬಹಳ ಇದಿದ್ವು. ಅವಾಗ ಕೊಡಕ್ ಆಗ್ತಿರ, ನೀವು ಇಷ್ಟ ಜೊತೆ ಮಾತಾಡಕ್ ಆಗ್ತಿರ್ಲಿ, ಅಷ್ಟು ರಶ್ ಇರ್ತಿತ್ತು. ಇವಾಗೆಲ್ಲ ಜನ ಜಾಸ್ತಿ, ವ್ಯಾಪಾರಸ್ಥರು ಜಾಸ್ತಿ ಆದ್ರಲ್ಲ. ಟಾಟಾ AC ಅವು ಇವಾಗ ಬೆಳಿಗ್ಗೆ ಬರ್ತಾರೆ, ಮಾರ್ನಿಂಗ್ ಬರ್ತಾರೆ. ಮಾರ್ನಿಂಗ್ 4-4:15 ಬಂದು 6:30 ಆಗಲೇ ತೊಗೊಂಡು ಹೋಗಿರ್ತಾರೆ. ಹೋಲ್ಸೇಲ್ ಕೊಟ್ಟಿರ್ತೀವಿ. ಆಗಲೇ ಅರ್ಧ ಭಾಗ ಖಾಲಿ ಆಗಿದೆ ನಮ್ದು. ಹೌದಾ? ಇವಾಗಿನ ಅರ್ಧ ಭಾಗ ಹೋಟ್ಲು, ಕ್ಯಾಂಟೀನ್, ಈ ಬಿಸಿ ಊಟ ಅದು ಹಾಸ್ಟೆಲ್ ಅವರು ಕೊಡೋದು ಇವಾಗ. ಹೌದಾ? ಈಗ ನಿಮ್ಗೆ ಒಳ್ಳೆ ರೇಟಲ್ಲಿ ಕೊಡ್ತು ಅಂದ್ರೆ ಮಾಲ್ನ, ಒಳ್ಳೆ ಫ್ರೀ ಡೆಲಿವರಿ ತಲುಪಿಸ್ತು ಅಂತಂದ್ರೆ ಟ್ರೈನ್ ನಮ್ಮವರೇ ತಗೊಂಡು ಹೋಗುದು. ಅಂದ್ರೆ ನಮ್ಮವರೇ ಅಂದ್ರೆ ನಾವೇನು ಬೆಂಗಳೂರಿಂದ ಕರ್ಕೊಂಡ್ ಬಂದು ಇಲ್ಲಿ ಇರಿಸಲ್ಲ. ಇಲ್ಲಿವರಿಗೆ ಲೋಕಲ್ ಎಂಪ್ಲಾಯ್ಮೆಂಟ್ ಕೊಟ್ಟಿರ್ತೀವಿ. ಇಲ್ಲಿ ಹುಡುಗರೇ ಕೆಲಸ ಮಾಡ್ತಿರ್ತಾರೆ. ಅವ್ರೇನ್ ಮಾಡ್ತಾರೆ, ನಾವು ಅಲ್ಲಿಂದ ಬರುವಂತ ವೆಹಿಕಲ್ಗೆ ಇಲ್ಲಿಂದ ಕಳಿಸುವಂತ ವೆಹಿಕಲ್, ನಿಮ್ದು
ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲ ಇರಲ್ಲ. ಹಾ. ಸೊ ಹಿಂಗಾಯ್ತು ಅಂತಂದ್ರೆ ನೀವು ನಮ್ಮ ಜೊತೆ ಮೆಟೀರಿಯಲ್ಗಳನ್ನ ನಾವು ತಗೋಬಹುದು. ತಗೊಂತೀವಲ್ಲ ಸರ್, ಯಾರೇ 1 ರೂಪಾಯಿ ರೈತರಿಂದ ಕೊಟ್ರೆ ನಮಗೆ ಇನ್ನೂ ಅನುಕೂಲ ಆಗುತ್ತಲ್ಲ. ಹೌದಾ? ಯಾಕೆ ಗೊತ್ತಾ, ನಮಗೆ 2 ರೂಪಾಯಿ 1 ರೂಪಾಯಿ ಲಾಭ ಸಿಕ್ಕಿದ್ರೆ ನಾವು ಇದು ಮಾಡ್ಬೋದಲ್ಲ. ಓಕೆ ಶಿವ ಅವರೇ, ಈಗ ಇವೆಲ್ಲ ನಂಬರ್ ತಗೊಳ್ಳಿ ಆಯ್ತಾ. ಇವ್ರದ್ದು ನಂಬರ್ ತಗೊಂಡು ಇವರು ಸಪ್ಲೈ ಚೈನ್ ಮಾಡೋದಕ್ಕೆ ಅನುಕೂಲ ಇದ್ದಾರೆ, ಇವರು ತಗೊಳ್ತಾರೆ. ನಾಳೆ ಬೆಳಗ್ಗೆ ಅಂತಾರೆ ನಮ್ದೊಂದು ರೇಟ್ ನ ಹೇಳೋಣ ಅವ್ರಿಗೆ. ಆಯ್ತು. ಅವ್ರೇನ್ ರೇಟ್ ಇರುತ್ತೋ ಆ ರೇಟ್ ಅಲ್ಲಿ ನಮಗೆ ರೇಟ್ ಗಿಟ್ಟಿದ್ರೆ ರೇಟ್ ತಗೊಳ್ತೀವಿ ಸರ್. ಈಗ ಆ ರೇಟ್ ವರ್ಕೌಟ್ ಆಗುತ್ತೆ ಅನ್ನೋದಾದ್ರೆ, ಹಾ, ಆ ರೇಟ್ ಅವ್ರಿಗೆ ಒಳ್ಳೆ ರೇಟ್ ಸಿಗ್ತದೆ ಅನ್ನೋದಾದ್ರೆ ಇವರಿಗೆ ಆಯ್ತು ಅವ್ರು ಖರೀದಿ ಮಾಡ್ಲಿ. ನಾವು ಟ್ರಾನ್ಸ್ಪೋರ್ಟೇಷನ್ ನ ಇದ್ ಮಾಡೋದೇ ಬೇಡ. ಏನಂದ್ರೆ ನಾವ್ ಏನು ಒಂದೇ ಐಟಮ್ ಅಲ್ಲ ಸರ್, ಯಾವ್ದಾದ್ರು ತಗೊಂಡಿರ್ತಾರೆ, ಎಲ್ಲ ಕೊಡ್ತೀವಿ, ಎಲ್ಲ ತಗೊಂತೀವಿ. ಆದ್ರೆ ನಮಗೆ ರೇಟ್ ಗಿಟ್ಬೇಕು. ಖಂಡಿತ. ಅಲ್ಲ ಅದಕ್ಕೆ ಸರ್ ನೋಡಿ, ಇವತ್ತು ನಾವು ಕೈಯಿಂದ 1-2 ರೂಪಾಯಿ ಕಳ್ಕೋಬಹುದು. ಆದ್ರೆ ನಾವೀಗ ಬೆಳೀತಾ ಇದೀವಲ್ಲ, ಇಡೀ ಕರ್ನಾಟಕದಲ್ಲಿ ಬೆಳೀತಿರೋದ್ರಿಂದ ನಾಳೆ ಏನ್ ಕಳ್ಕೊಂಡಿರ್ತೀವಿ ಅದನ್ನ ನಾವು ಪಡ್ಕೊಳ್ತೀವಿ ನಾವು. ಇವತ್ತು ಅಟ್ಲೀಸ್ಟ್ ಫಸ್ಟ್ ನಾವು ಒಂದು ಚಾನಲ್ ನ ರೆಡಿ ಮಾಡೋಣ, ಫ್ರೆಶ್ ಐಟಮ್ ಕೊಡುವಂತದ್ದು. ಆಮೇಲೆ ಸಮಯ ಆಗ್ಬೇಕವು. ನೀವೀಗ ಇನ್ನೂ ಒಂದು ನೀವೇನಾದ್ರೂ ಈ ತರ ಹೇಳ್ಬಿಡ್ತು ಅಂತಂದ್ರೆ, ಸರ್ ಪ್ಯಾಕ್ ಮಾಡ್ಬಿಟ್ಟು ಮೂಟೆನಲ್ಲಿ ಕಳಿಸ್ಬಿಡಿ ಅಂತ ಹೇಳ್ತು ಅಂತಂದ್ರೆ, ನಮ್ ಟೀಮ್ ಏನ್ ಮಾಡುತ್ತೆ, ಅದು ಮಾಡೋಕೆ ಒಂದು ಟೀಮ್ ಇರುತ್ತೆ. ಅವ್ರು ರೆಡಿ ಮಾಡ್ಬಿಟ್ಟು ಏನ್ ಮಾಡುತ್ತೆ, ನಿಮ್ಗೆ ಮೂಟೆ ಸಮೇತ ಕಳಿಸ್ತೇವೆ. ನೀವು ಇಲ್ಲಿಗೆ ಅದು ಸೀಲ್ ಹೊಡೆದು ಬಿಲ್ ಹಾಕ್ಬಿಟ್ಟು ಕಳಿಸ್ತಾ ಇರೋದು. ನೀವು ಯಾವ್ದಾರು ತೆಗೆದು ಒಂದ್ ದಿವಸ ನಮ್ಗೆ ಕಾಲ್ ಮಾಡ್ಬಿಟ್ಟು ಸರ್ ನಮ್ಗೆ ಈ ಐಟಮ್ ಎಷ್ಟೆಷ್ಟು ಬೇಕಂದ್ರೆ ನಮ್ಮವರೆಲ್ಲ ಪ್ಯಾಕ್ ಮಾಡ್ಬಿಟ್ಟು ಚೆನ್ನಾಗಿ ಪ್ಯಾಕ್ ಮಾಡ್ಬಿಟ್ಟು ನಿಮ್ಗೆ ಕಳಿಸ್ತಾರೆ. ನಿಮಗೆ ಆರ್ಡರ್ ಕಳಿಸ್ತಾರೆ. ಹೇಳಿ ಸರ್, ಆರ್ಡರ್ ಹೇಳಿದ್ಮೇಲೆ ನಮಗೆ ಗೊತ್ತಾಗುತ್ತಲ್ಲ. ಒಂದ್ಸಲಿ ನೋಡಿದ್ರೆ ನೀವು ಹೇಳಿ, ನೀವು ಆರ್ಡರ್ ಹೇಳಿ, ನಾವು ರೆಡಿ ಮಾಡ್ತಾ ನಮಗೆ ಏನಿದಿಲ್ಲ, ನಮ್ಮ ಪ್ಯಾಕ್ ಏನಿಲ್ಲ, ಸುಮ್ಮನೆ ಹಾಕಿ ಕಳಿಸ್ತಾರೆ ರೈತರು. ಇವಾಗ ಪೈಟ್ ಬಂತ, ಪೈಟ್ ಪೂರ್ತಿತ್ತು ಬಂತಾರ, ಎಷ್ಟು ಆಯ್ತಾ ಎಷ್ಟು ಬಂದು ತಗೋ ಮಾಡ್ತಾರೆ. ಆಮೇಲೆ ರೇಟ್ ಇರುತ್ತೆ, ಆ ರೇಟ್ ಇಸ್ಕೊಂಡು ಸುಮ್ಮನೆ ಹೋಗ್ತಾರೆ. ನಮ್ದು ಏನಂದ್ರೆ ನಾನು ಅದೇ ಹೇಳಿದ್ನಲ್ಲ, ನಮ್ದು ಪಾಯಿಂಟ್ ಆಗ್ಬಿಡುತ್ತೆ ಸರ್. ನಾವು ರೈತರ ಹತ್ರ ನೇರವಾಗಿ ಖರೀದಿ ಮಾಡ್ಕೊಡ್ತೀವಿ. ಖರೀದಿ ಮಾಡಿದ್ ಏನ್ ಮಾಡ್ತೀವಿ ಅಂತಂದ್ರೆ, ಈ ತರ ನಿಮ್ ತರ ಏನ್ ಹೋಲ್ಸೇಲ್ ಆಗಿ ಮಾಡ್ತಿರ್ತೀರೋ, ನೀವ್ ಯಾವ್ಯಾವ ಸೈಜಲ್ಲಿ ಬೇಕು. ಈಗ ನನ್ನ ಹತ್ರ 70 ಜನ ತಗೊಂಡು ಹೋಗ್ತಾರಪ್ಪ ಡೈಲಿ ಬೆಳಗ್ಗೆಯಿಂದ. 70 ಜನಕ್ಕೆ ನನಗೆ ಇಷ್ಟಿಷ್ಟು ಕೆಜಿದು ಡಿವೈಡ್ ಮಾಡಿ ಹಾಕ್ಬಿಡು ಅಂತ ಹೇಳ್ತು ಅಂತಂದ್ರೆ, ನಾವು ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತೀವಿ ನಾವು. ಈಗ ನಮಗೂ ನಿಮ್ಗೂ ಒಂದು ಯೂನಿಕ್ ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ ಬಿಲ್ಲಲ್ಲಿ ಈ ಸುರೇಶ್ ಅನ್ನೋನ್ ಇರ್ತಾನೆ ಅಂತ ಅನ್ಕೊಳ್ಳಿ. ಸುರೇಶ್ ಅನ್ನೋನ್ ಹಾಸ್ಟ್ಲೋನ್ಗೆ ಒಂದು ನಂಬರ್ ಕೊಟ್ಟಿರ್ತೀವಿ. ಇನ್ನೊಬ್ಬ ರಮೇಶ್ ಅನ್ನೋನ್ ಹೋಟ್ಲವನು, ಇನ್ನೊಬ್ಬ ಹರೀಶ್ ಅನ್ನೋನು ಇನ್ನೊಂದು ಯಾವುದೋ ಒಂದು ಇದ್ರವನು, ಅವ್ರೆಲ್ಲರದು ನಂಬರ್ ಕೊಟ್ಟಿರ್ತೀವಿ. ಅವ್ರ ಪ್ರಕಾರ ಪ್ಯಾಕ್ ಆಗಿ ನಿಮಗೆ ಬಂದ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಹೇಳಿದ್ರೆ ನಿಮ್ ತಂದೆಯವ್ರ ಕಾಲದಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ಟೈಮ್ ಇರಲಿಲ್ಲ ಅಂತ ಹೇಳಿದ್ರೆ, ನಿಂತ್ಕೊಂಡು ಮಾತಾಡೋಕ್ಕೂ ಟೈಮ್ ಇರ್ತೀವಿ. ಈಗ ಅದ್ರ ಬಂತು ಅಂತ ಅನ್ಕೊಳ್ಳಿ, ಬ್ಯಾಗ್ ನ ಓಪನ್ ಮಾಡ್ದ, ಅವ್ರ ನಂಬರ್ ನೆಚ್ಚಿದ, ಅವ್ರ ಕೊಟ್ಟಿ ಕಳಿಸ್ತಾ ಇದ್ದ. ಹೌದಾ? ನಾಳೆ ಇದರಿಂದ ಏನಾಗುತ್ತೆ ಅಂದ್ರೆ, ನಿಮ್ಮಿಂದ ಈ ಊರಲ್ಲಿ ಎಷ್ಟೋ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಎಲ್ಲಿ ಹಿರಿಯೂರಲ್ಲಿ ಒಂದು 10 ಜನ ನಿಮ್ ಕಂಪ್ನಿಯಿಂದ ಕೆಲಸ ಮಾಡ್ತಾ ಹೋಗ್ತಾರೆ. ನಮ್ಮ ಉದ್ದೇಶ ಎಂಪ್ಲಾಯ್ಮೆಂಟ್ ಕೊಡ್ಬೇಕು ಅನ್ನೋ. ಆಯ್ತು ಸರ್, ಮಾಡೋಣ ತೊಗೊಳ್ಳಿ. ಓಕೆ, ತಮ್ಮ ಹೆಸರು ಸರ್? ಅಲ್ಲಿ ಹೇಳ್ಬಿಡ್ತಾರೆ. ದೇವರಾಜ್ ನಾಯ್ಕ. ದೇವರಾಜ್ ನಾಯ್ಕ ಅವರು. ಓಕೆ, ಸೊ ದೇವರಾಜ್ ನಾಯ್ಕ ಅವರು ಅವ್ರ ಅನಿಸಿಕೆನ ಹೇಳಿದ್ದಾರೆ. ಇದೇ ತರ ಇನ್ನೊಂದಷ್ಟು ಸಂಸ್ಥೆನ ಮಾಡೋಣ. ಇವ್ರು ಬಂದು ಈಗ ಹೋಲ್ಸೇಲ್ ಕ್ಯಾಟಗರಿಗೆ ಬರ್ತಾರೆ. ಸೊ ಅವರು ಈಗ ನಮ್ಮ ಹತ್ರ ಮೆಟೀರಿಯಲ್ ತಗೊಳ್ಳೋದಕ್ಕೆ ಅಂತ ರೆಡಿ ಆಗಿದ್ದಾರೆ. ಸೊ ರೈತರಿಂದ ಹಿರಿಯೂರಲ್ಲಿ ಈಗ ಒಂದು ಪಾಯಿಂಟ್ ನಮ್ದು ದೇವರಾಜ್ ನಾಯ್ಕ ಅವರು ಮತ್ತೆ ನಮ್ಮ ನಾಗರಾಜ್ ಅವರು, ಇವರ ಅಂಗಡಿಗೆ ನಾವು ಮೆಟೀರಿಯಲ್ ತಲುಪಿಸಲಿಕ್ಕೆ ಅಂತ ರೆಡಿ ಆಗಿದ್ದೀವಿ. ಸೊ ನೀವು ನೋಡ್ತಾ ಹೋಗ್ತೀರಾ, ಇದರಿಂದ ಸರಿಸುಮಾರು ಈ ಹಿರಿಯೂರಲ್ಲಿ ಒಂದು 7ರಿಂದ 8 ಜನ ಉದ್ಯೋಗ ಸೃಷ್ಟಿ ಆಗುತ್ತೆ, ಅಂದ್ರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಆ ಮಕ್ಳು ಏನ್ ಮಾಡ್ತವೆ ಅಂತಂದ್ರೆ, ಅವರ ಜೀವನನ ಕಟ್ಕೊಳ್ಳಿಕ್ಕೆ ಅಂತ ಹೋಗ್ತಾರೆ. ಸೊ ಅದಕ್ಕೆ ಇವರೆಲ್ಲರೂ ಈಗ ಕಾರಣಕರ್ತರಾಗ್ತಾ ಹೋಗ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅಲ್ಲಿಂದ ಏನಾದ್ರು ಹೋಲ್ಸೇಲ್ ಅಂತ ತಂದಿರೋದ ನೀವು? ನಾವು ಬೆಳಿತೀವಿ. ನೀವೇ ಬೆಳೆದಿದ್ದೀರಾ? ಎಷ್ಟು ಬೆಳೆದಿದ್ದೀರಾ ಆಯ್ತಲ್ಲ? ಡೈಲಿ 2,000 1,000 ಕೀಳ್ತೀವಿ ಡೈಲಿ ಕೇಳ್ತೀರಾ? ಓಕೆ, ಜಾಸ್ತಿ ಬೆಳಿಬೋದಾ? ಜಮೀನು ಇದೆಯಾ ನಿಮ್ಮ ಹತ್ರ? ಜಮೀನಿದೆ, ನಾವು ಗುತ್ತಿಗೆ ಮಾಡ್ಕೊಂಡಿದ್ವಲ್ಲ. ಯಾಕೆ ಬೆಳೀತಲ್ಲ, ಜಾಸ್ತಿ ಬೆಳೀಕಾಗ್ತಾ ಇಲ್ಲ? ಹಿಂಗೆ ಬೆಳಿತೀವಿ, ಯಾವ ಮಳೆ ಬಂದ ಈಗ ಹೋದಾಗ ನೀವು ಬಂಡವಾಳ ಹಾಕ್ತೀವಿ ಅಂತಂದ್ರೆ, ನಾವು ಬೆಳೆಸ್ತೀವಿ ಅಂತಂದ್ರೆ ಬೆಳಿತೀರಾ? ಬೆಳಿತೀವಿ. ನಾವು ಮಾರಾಟ ಮಾಡ್ಕೊಡ್ತೀವಿ ಅಂತಂದ್ರೆ ಬೆಳಿತೀರಾ? ಈಗ ನೀವು ತಂದಿಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ಇವ್ರ ಜೊತೆ ನಾನು ಮಾತಾಡಿದ್ದೀನಿ ನಾನು. ಈಗ ನಿಮ್ ಬೆಳೆಗೆ ನಾನು ಇನ್ನೂ ಬಂಡವಾಳ ಹಾಕೊಡ್ತೀನಿ, ನಾನು ಅಲ್ಲೇ ಬೆಳಿತೀನಿ. ಬೆಳೆದ್ಬಿಟ್ಟು ಇಲ್ಲಿ ಹುಡುಗನೇ ಒಬ್ಬ ತಂದು ಇಲ್ಲಿ ಕೊಡ್ತಾನೆ. ಈ ತರ ಎಲ್ಲ ಅಂಗಡಿಗಳಿಗೂ ಕೊಡ್ತಾನೆ. ನೀವು ಕೇಳೋ ಅವಶ್ಯಕತೆ ಇಲ್ಲ. ಈಗ ನೀವು ಇಷ್ಟು ಫ್ರೆಶ್ ಆಗಿ ಬೆಳೆದಿದ್ದೀರಾ ನೋಡಿ ವೀಕ್ಷಕರೇ, ಎಷ್ಟು ಫ್ರೆಶ್ ಆಗಿದೆ ಅಂತ. ನಿನ್ನೆ ನಾವು ಬೆಂಗಳೂರಲ್ಲಿ ತೋರಿಸಿದ್ದಕ್ಕಿಂತ ಫ್ರೆಶ್ ಆಗಿದೆ ಇದು ಮೆಟೀರಿಯಲ್. ಸೊ ಅಲ್ಲಿದೆ ನೋಡಿ, ಅಲ್ಲಿ ಅವರು ಎಷ್ಟು ಜನ ನಿಮ್ಮ ಮನೆಯಲ್ಲಿ ನೀವೇ ಮಾಡ್ತಿರೋದ? ಮನೆಯಲ್ಲಿ ಕೆಲಸ ಮಾಡ್ತಿರೋದು ನಾವೇ ಮಾಡ್ತಿರೋದೆಲ್ಲ ಮನೆ. ಸೊ ಇವರೇನೇನೆ ಮಾಡಿ ಕಿತ್ಕೊಂಡು ಬಂದು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ತರದವ್ರ ಹತ್ರ ನಾವು ನೇರವಾಗಿ ಈ ರೈತರಿಗೆ ನಾವು ಈಗ ಅನುಕೂಲ ಮಾಡ್ಕೊಡ್ತು ಅಂದ್ರೆ, ಬಂಡವಾಳ ಆಗ್ತು ಅಂತಂದ್ರೆ ಇನ್ನೂ ಹೆಚ್ಚಾಗಿ ಬೆಳೀತಾರೆ. ಹೆಚ್ಚಾಗಿ ಬೆಳೆದಿದ್ದು ಬರೀ ಇಲ್ಲಿ ಮಾತ್ರ ಮೀಸಲಾಗಲ್ಲ, ನಾವು ಬೇರೆ ಕಡೆಗೂ ಕೂಡ ನಾವು ಮಾರ್ಕೆಟ್ನ ಕೊಡ್ತಾ ಹೋಗ್ತೀವಿ. ಆಯ್ತಾ? ಸೊ ನಿಮ್ ನಂಬರ್ನ ಕೊಡಿ, ನಿಮ್ ಜಮೀನ್ ಹತ್ರ ಬಂದು ನಾವು ನೋಡ್ತೀವಿ ಎಷ್ಟು ಜಮೀನ್ ಇದೆ ಏನಿದೆ ಅದನ್ನ ನೋಡ್ಕೊಂಡು, ಜಾಸ್ತಿ ಜಮೀನ್ ಇದೆ ಅನ್ನೋದಾಯ್ತು ಅಂತಂದ್ರೆ ನಾವು ಬಂಡವಾಳ ಹಾಕಿ ನಿಮ್ಗೆ ಎಲ್ಲ ಅನುಕೂಲ ಮಾಡ್ಕೊಟ್ಟು ಅದು ಹೇಳ್ತೀವಿ. ನಮ್ದು ಯಾಕಂದ್ರೆ FPO ಇದೆ, FPO ಮುಖಾಂತರ ನಾವು ಮಾಡಿ ಬೆಳೆದು ನಾವೇ ಮಾರ್ಕೆಟೇ ಮಾಡ್ಕೊಡ್ತೀವಿ. ನಮ್ ಸೂಪರ್ ಮಾರ್ಕೆಟ್ ಇದೆ. ನೀವು ಬಂದು ಈ ತರ ಬೆಳಗ್ಗೆ ಹೊತ್ತು ಮಾರೋ ಅವಶ್ಯಕತೆ
ಅವಶ್ಯಕತೆ ಇಲ್ಲ. ಇವರಿಗೇನೆ ತಂದು ಕೊಡ್ತೀವಿ ನಾವು, ಇವ್ರ ಹತ್ರನೇ ತಂದು ನಾವು ಮಾಡ್ಕೋತೀವಿ. ಆಯ್ತು ಸರ್. ನಿಮ್ಮ ಹೆಸರು? ತಿಪ್ಪೇಶ್ ಅಂತೇಳಿ. ತಿಪ್ಪೇಶ್ ಅವರು, ನಿಮ್ಮ ಜಮೀನು ಇರೋದೆಲ್ಲಿ ಸರ್? ಇಲ್ಲಿ ಒಬ್ಬರು ಒಬ್ಬರು. ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಯಾವ ಹೋಬಳಿ ಬರುತ್ತದು? ಅದು ಹೋಬಳಿ ಹಿರೂರು ತಾಲೂಕು, ಹಿರೂರು ತಾಲೂಕು. ಚಿತ್ರದುರ್ಗ ಜಿಲ್ಲೆ. ಯಾವ ಪಂಚಾಯತಿ ಬರುತ್ತೆ ನಿಮ್ದು? ಬೊಬ್ಬರ್ ಪಂಚಾಯತಿ. ಒಬ್ಬರು ಪಂಚಾಯತಿ ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಬಂದು ಓಕೆ ಸರ್, ಆಯ್ತು. ನಿಮ್ ನಂಬರ್ ಕೊಡಿ ಅವರಿಗೆ, ಆಯ್ತಾ? ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಮಾಡಿದೀನಿ ಅದೇ ನಾವು ಮಾಡಲ್ಲ ಸರ್, ಮಾಡಲ್ಲ. ನಿಮ್ದೇ ಸೂಪರ್ ಮಾರ್ಕೆಟ್. ನಾನ್ ಯಾಕೆ ಸರ್ ಮತ್ತೆ ಮಾಡ್ಲಿ? ಅದೇ 25 ವರ್ಷದಿಂದ ನೀವಿದ್ದೀರಾ. ನಿಮ್ಮನ್ನ ಬಿಡ್ಬಿಟ್ಟು ನಿಮ್ಮನ್ನ ನೋಡ್ದಾಗ ನಾನೇ ಮಾಡ್ಲಿ. ಇಲ್ಲೇ ಒಂದು ಬೋರ್ಡ್ ಹಾಕ್ತೀನಿ ನಾನೇನೆ ನೀಟಾಗಿ. ಇಲ್ಲೇ ನಾನು ಕೊಲಾಬ್ರೇಷನ್ ವಿತ್ ನಿಮ್ಮ ಅಂಗಡಿ ಹೆಸರೇನಂತ? ರಾಘವೇಂದ್ರ ವೆಜಿಟೇಬಲ್. ರಾಘವೇಂದ್ರ ವೆಜಿಟೇಬಲ್ಸ್ ಅಥವಾ ನಮ್ದು ಮಾಧವ್ ಕಿರಣ್ ಸರ್. ಈಗ ಓಯ ಕಾನ್ಸೆಪ್ಟ್ ಕೇಳಿದ್ದೀರಾ ಸರ್ ನೀವು? ಓಯ ರೂಮ್ ಏನ್ ಮಾಡ್ತೇಳಿ, ಅದು ಹೋಟ್ಲುಗಳು ಕಟ್ಲಿಲ್ಲ. ಅದು ಅದೇನ್ ಮಾಡ್ತೀವಿ, ಇದ್ದಂತ ಹೋಟ್ಲನ್ನೇ ರೆಡಿ ಮಾಡ್ತೀವಿ ನೀಟಾಗಿ. ರೆಡಿ ಮಾಡ್ಬಿಟ್ಟು ಒಂದು ಬೋರ್ಡ್ ಹಾಕ್ತೀವಿ ಓಯ ಅಂತ ಹಾಕ್ಬಿಟ್ಟು. ನಾವು ಮ್ಯಾಕಿಸ್ ಅಗ್ರಿಸಿಸ್ ನೆಟ್ ಅಂತ ಹಾಕ್ತೀವಿ, ಮ್ಯಾಕಿಸ್ ಪಾಸ್ಪೋರ್ಟ್ ಅಂತ ಹಾಕ್ತೀವಿ. ನಿಮ್ಗೆ ಏನೇನ್ ಸಿಕ್ಬೇಕು, ಏನೇನ್ ತಲುಪಿಸ್ಬೇಕು ಅದನ್ನ ಮಾಡುವಂಥದ್ದು. ನಾವು ಕಟ್ಟಕ್ ಹೋಗಲ್ಲ ಸರ್. ಆಯ್ತು ಸರ್. ನಾವು ಬರೀ ಸಪ್ಲೈ ಚೈನ್ ಲಿಂಕ್ ಅಷ್ಟೇನೆ. ಈಗ ನೀವ್ ಹೇಳಿದ್ರಿ ನನಗೆ ಸರ್ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ, ಅದಕ್ಕೂ ದುಡ್ಡು ಕೊಡ್ಬೇಕು, ಅದಕ್ಕೂ ದುಡ್ಡು, ಕಮಿಷನ್ ಕೊಡ್ಬೇಕು, ಟ್ರೇ ವಾಪಸ್ ಕಳ್ಸೋದಕ್ಕೆ ಅದಕ್ಕೂ ಕೂಡ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ರಿ. ಈ ರೈತ ಇವತ್ತು ರೈತನ್ಗೆ ಗ್ಯಾರಂಟಿ ಕೊಡೋಕ್ ಆಗ್ತಿಲ್ಲ. ನೀವು ಎಷ್ಟು ಸೇಲ್ ಆಗುತ್ತೋ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ನೀನ್ ದಿನ ಬಂದಾಗ ನಾನು ಎಷ್ಟಾಗುತ್ತೋ ಅಷ್ಟು ತಗೊಳ್ತೀನಿ ಅಂತ ಹೇಳ್ತಿದ್ದೆ. ಸೊ ರೈತನಿಗೆ ಏನಾಗುತ್ತೆ, ಕಾನ್ಫಿಡೆನ್ಸ್ ಇಲ್ಲ, ಅವ್ನ್ ಬೆಳೆಯಕ್ಕೆ ಭಯ ಆಗ್ಬಿಡುತ್ತೆ. ಅಣ್ಣ ತಗೊಂಡ್ರೆ ತಾನೇ ನಾವು ಬೆಳ್ಕೊಡೋದು, ಅವ್ರು ತಗೊಳ್ಳಿಲ್ಲ ಅಂದ್ರೆ ಹೆಂಗೆ? ನೀವು ಜನ ತಗೊಂಡ್ರೆ ತಾನೇ ನಾನು ಕೊಡೋದು, ಇಲ್ಲಾಂದ್ರೆ ಆಗಲ್ಲ ಅನ್ನತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಮಾರ್ಕೆಟಿಂಗ್ ಮಾಡೋದು ಅಲ್ದೇನೆ ಇಲ್ಲಿ ಲೋಕಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ. ನೋಡಿ, ಇದು ಎಂಪ್ಲಾಯ್ಮೆಂಟ್ ಚಾರ್ಟ್ ಅಂತ ತೋರಿಸ್ಬಿಡ್ತೀನಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. 1,000 ಮನೆಗೆ 1 ಎಂಪ್ಲಾಯ್ ಅಂತ ನಾವು ಮಾಡ್ಕೊಂಡಿದೀವಿ ಸರ್. ಅಂದ್ರೆ ಈಗ ಎಲ್ಲಿ ಎಷ್ಟು ಪಂಚಾಯತಿನಲ್ಲಿ ಎಷ್ಟು ಹಳ್ಳಿ ಬರುತ್ತೋ ಅಷ್ಟು ಹಳ್ಳಿನಲ್ಲಿ ನಾವು ಕರ್ನಾಟಕನ 38,000 ಹಳ್ಳಿ ಅಂತ ನಾವು ಲೆಕ್ಕ ಹಾಕಿದೀವಿ. ಆಯ್ತಾ? ಇದು ಒಂದ್ ಝೋನ್ ಮಾಡಿದೀನಿ ನಾನು ಅಷ್ಟೇನೆ. ಸೊ ಅಲ್ಲಿ ಎಲ್ಲಾ ಹಳ್ಳಿಗಳಿಗೂ 1000 ಮನೆಗೆ 1 ಎಂಪ್ಲಾಯ್ ಅಂತ ನಾವು ಇಟ್ಕೊಡ್ತೀವಿ. ಆ ಎಂಪ್ಲಾಯ್ಗಳಿಗೆ ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಕೆಲಸ ಕೊಡ್ತೀವಿ. ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ, ಏನೇನ್ ಬೆಳಿತಾರೆ ಈ ತರ ರೈತರು, ಅದು ಏನೇನ್ ಬೇಕು ಅವ್ರಿಗೆ ಅಂತ ತಿಳ್ಕೊಳ್ಳುವಂಥದ್ದು. ಸೊ ಒಬ್ಬ ಎಂಪ್ಲಾಯ್ ಅಂತಂದ್ರೆ ಅವ್ನು ಇಲ್ಲಿ ಟೌನ್ ಅಲ್ಲೂ ಕೂಡ 1,000 ಮನೆಗೆ ಒಬ್ಬ ಎಂಪ್ಲಾಯ್ ಇರ್ತಾನೆ. ಅವ್ರು ಯಾವ್ಯಾವ ಮನೆಗೆ ಏನೇನ್ ಬೇಕು ಅನ್ನುವಂಥದ್ದು ಇರುತ್ತೆ. ಆ ರಿಪೋರ್ಟ್ ಎಲ್ಲ ನಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಆ ಅಪ್ಡೇಟ್ ರಿಪೋರ್ಟ್ ನಮ್ಮ ಸೂಪರ್ ಮಾರ್ಕೆಟ್ ಗಳಿಗೆ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ಈಗ ನಿಮ್ಗೆ ಬ್ಲಿಂಕಿಟ್ ಬೆಂಗಳೂರೆಲ್ಲ ನೀವು ನೋಡ್ಕೊಂಡ್ರೆ ಬ್ಲಿಂಕಿಟ್ ಇದೆಲ್ಲ ಇದೆಯಲ್ವಾ, ಅವರೆಲ್ಲ ಏನ್ ಮಾಡ್ತಿದ್ದಾರೆ, ಎಲ್ಲಾನು ತಂದು ಅವ್ರದೊಂದು ಡಾರ್ಕ್ ರೂಮ್ ಹಂಗೆ ಇಟ್ಕೊಂಡು ಅಲ್ಲಿಂದ ಜನಕ್ಕೆ ಕಸ್ಟಮರ್ ಡೆಲಿವರಿ ಕೊಡ್ತಾ ಇದ್ದಾರೆ. ಇವತ್ತು ಟೆಕ್ನಾಲಜಿ ಎಲ್ಲರ ಹತ್ರ ಇದೆ. ವಾಟ್ಸ್ಆಪ್ ಅನ್ನುವಂಥದ್ದು ಒಂದು ಅಜ್ಜಿನೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ನೆಟ್ವರ್ಕ್ ಇಷ್ಟೊಂದು ಚೆನ್ನಾಗಿರೋದ್ರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಈಗ ರಾಘವೇಂದ್ರ ವೆಜಿಟೇಬಲ್ ಶಾಪ್ ಅಲ್ಲಿ ಇಷ್ಟು ಅವೈಲಬಿಲಿಟಿ ಇದೆ, ನಿಮ್ಗೆ ಬೇಕು ಅನ್ನೋದಿದ್ರೆ ನೇರವಾಗಿ ರೈತರಿಂದ ಬರುತ್ತೆ ಅಂತ ನಾವ್ ಇಲ್ಲಿ ಕ್ಯಾಂಪೇನ್ ಮಾಡ್ತೀವಿ ಮನೆಗೂ. ಅವಾಗ ಏನಾಗುತ್ತೆ, ಅವ್ರು ಆರ್ಡರ್ ಮಾಡೋಕೆ ಅಂತ ಶುರು ಮಾಡ್ತಾರೆ. ಆರ್ಡರ್ ಮಾಡಿದಾಗ ಈಗ ಹೆಂಗ್ ಪ್ಯಾಕ್ ಆಗಿ ಶಾಪ್ ಗಳಿಗೆ ಹೋಗ್ತಾ ಇದೆಯೋ, ಹಾಸ್ಟೆಲ್ ಗಳಿಗೆ ಹೋಗ್ತಾ ಇದೆಯೋ, ಅದ್ರ ಮನೆಗೆ ಹೋಗಿ ಶುರು ಆಗುತ್ತೆ ಬೆಳಗ್ಗೆ ಹೊತ್ತು ವೆಜಿಟೇಬಲ್ಸ್. ಅದಕ್ಕೆ ಅಂತ ಇಟ್ಕೊಂಡಿರುವಂತದ್ದೇ ನಾವ್ ಈ ತರ ಎಂಪ್ಲಾಯ್ಗಳು ಒಂದೊಂದು ಹಳ್ಳಿನಲ್ಲೂ ಬೇಸ್ ಎಂಪ್ಲಾಯ್ಸ್ ಇರ್ತಾರೆ 1000 ಮನೆಗೆ. ಅದ್ರ ಮೇಲ್ಗಡೆ ಹೋಯ್ತು ಅಂತಂದ್ರೆ ಒಂದೊಂದು ಹೋಬಳಿಗೆ ಅಂದ್ರೆ ಒಂದೊಂದು ಪಂಚಾಯತಿಗೆ ಒಬ್ಬೊಬ್ರು ಟೀಮ್ ಲೀಡರ್ಸ್ ಅಂತ ಇರ್ತಾರೆ. ಅರ್ಥ ಆಯ್ತಾ? ಇದು ಎಲ್ಲ ಪಂಚಾಯತಿಗೂ ಟೀಮ್ ಲೀಡರ್ಸ್ ಅಂತ ಇರ್ತಾರೆ. ಅದೇ ತರ ಎಲ್ಲ ಹೋಬಳಿಗೂ ಕೂಡ ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್ ಅವರು ಇರ್ತಾರೆ. ಎಲ್ಲ ತಾಲೂಕಲ್ಲೂ ಕೂಡ ಮ್ಯಾನೇಜರ್ ಲೆವೆಲ್ ಅವರು ಇರ್ತಾರೆ. ಎಲ್ಲ ಡಿಸ್ಟಿಕ್ ಅಲ್ಲೂ ಕೂಡ ಸೀನಿಯರ್ ಮ್ಯಾನೇಜರ್ಸ್ ಇರ್ತಾರೆ. ಎಲ್ಲ ಝೋನ್ ಅಲ್ಲೂ ಕೂಡ ವೈಸ್ ಪ್ರೆಸಿಡೆಂಟ್ಸ್ ಇರ್ತಾರೆ. ಇವ್ರ ಕೆಲಸ ಏನಪ್ಪಾ ಅಂತ ಹೇಳ್ತಾರೆ, ಇದ್ರ ರಿಪೋರ್ಟ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಇರುವಂತ ಎಕ್ಸಿಸ್ಟಿಂಗ್ ಶಾಪ್ಗಳಿಗೆ ಏನೇನೆ ಅಡ್ವಾನ್ಸ್ಡ್ ಆಗಿ, ಈಗ ನೀವು ಒಬ್ಬ ಮಾರ್ಕೆಟಿಂಗ್ ಅವ್ನು ಇಡೋಕ್ಕಾಗಲ್ಲ, ನಾವಿಡ್ತೀವಿ. ನೀವು ಎಲ್ಲೆಲ್ಲಿ ಏನೇನ್ ತರ್ತಿದ್ದೀರಾ ಅನ್ನೋದು ಗೊತ್ತಿಲ್ಲ, ನಾವು ತಂದು ಕೊಡ್ತೀವಿ ನಿಮ್ಗೆ. ಯಾವ ರೇಟ್ ಇದೆ ಅನ್ನುವಂಥದ್ದನ್ನ ನೀವು ದಲ್ಲಾಳಿ ಹತ್ರ ಕೇಳಿ ನಾಳೆ ಬೆಳಗ್ಗೆ ನೀವು ಮಾತಾಡ್ಬೇಕು. ನಮ್ದಂಗಲ್ಲ. ಸ್ವಾಮಿ, ನಾನು ಇವನ ಹತ್ರ ಬೆಳೆದಿದ್ದೀನಿ, ಇವ್ರ ಹತ್ರ ಈಗ ಇದಕ್ಕೆ ಈ ಕೊತ್ತಂಬರಿ ಸೊಪ್ಪನ್ನ 1 ಎಕರೆನಲ್ಲಿ ಬೆಳೆಯೋದಕ್ಕೆ ನನಗೆ ಇಷ್ಟು ಖರ್ಚಾಗಿದೆ, ಇಷ್ಟು ನಮ್ಮ ಲಾಭ ಸೇರಿಸಿ ನಮ್ದು ಇಷ್ಟು ರೇಟು. ನಾವ್ ಈ ವರ್ಷ ಪೂರ್ತಿ ಬರೀ ಕೊತ್ತಂಬರಿ ಸೊಪ್ಪೆ ಇವ್ರ ಹತ್ರ ಬೆಳಿತೀವಿ, ಇಷ್ಟಿದೆ ನಮ್ ರೇಟ್ ಇಷ್ಟಿದೆ, ನೀವು ಓಕೆ ಅನ್ನೋದಾದ್ರೆ ನಿಮ್ಮ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಆಗ ರೈತನಿಗೆ ಏನಾಯ್ತು, ನನಗೆ ಕನ್ಫರ್ಮ್ ನಾನು ಬೆಳೆದಿದ್ದೆಲ್ಲ ಸೇಲ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ನಿಮ್ ತರ 100 ಅಂಗಡಿನ ನಾವು ಹುಡುಕ್ತಿವಿ, ನಮ್ಮ ಹುಡುಗರು ಇದ್ದಾರಲ್ಲ ಅವ್ರ ಮುಖಾಂತರ ಹುಡುಕ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ, ಎಲ್ಲಾ ಕಡೆಗೂ ದಿನ ಬೆಳಗ್ಗೆ ಹೊತ್ತು ಇವ್ರು ಕಟ್ ಮಾಡಿ 12 ಗಂಟೆಗೆ ಇಟ್ಟಿತ್ತು ಅಂದ್ರೆ ಅದು ಫ್ರೆಶ್ ಆಗಿ ವೆಹಿಕಲ್ ಇಂದ ಟಪ್ 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 ಅಂತ ಡೆಲಿವರಿ ಆಗ್ತಾ ಹೋಗುತ್ತೆ. ಸೊ ಆತರ ನಿಮಗೆ ಈಗ ಇಲ್ಲಿ ಸ್ಟಾಕ್ ಉಳ್ಕೊಳ್ಳುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಏನ್ ಬರ್ತದೋ ಇದನ್ನ ಸೇಲ್ ಮಾಡೋಕೆ ನಾವು ಇಲ್ಲಿ ಮಾರ್ಕೆಟಿಂಗ್ ಮಾಡಿ ರೆಡಿ ಮಾಡಿರ್ತೀವಿ. ಹೋಲ್ಸೇಲ್ ಇಂದ ಸೀದಾ ನಿಮ್ದೊಂದು ರಿಟೇಲ್ ತರ ಆಗುತ್ತೆ, ಅಂಗಡಿ ಜನಕ್ಕೆ ಕಸ್ಟಮರ್ ಡೆಲಿವರಿ ಆಗುತ್ತೆ. ಇಲ್ಲೊಂದು 10 ಜನ ಡೆಲಿವರಿ ಹುಡುಗರನ್ನ ಇಟ್ಕೊಂಡು ಅವ್ರ ಮುಖಾಂತರ ಡೆಲಿವರಿ ಮಾಡಿಸುವಂಥದ್ದು ಹಿರಿಯೂರಲ್ಲಿ. ಸೊ ಇದು ಓವರ್ ಆಲ್ ಕಾನ್ಸೆಪ್ಟ್. ಸೊ ಹೊಸದಾಗಿ ನಾವೇನ್ ಮಾಡಕ್ ಹೋಗಲ್ಲ ಸರ್, ಇರ್ಬೇಕಾದ್ರೆ ನಮ್ಗೆ ಯಾಕೆ ಸರ್. ಸೊ ನೋಡಿ, ನಾಗರಾಜ್ ಅವ್ರ ಪ್ರಶ್ನೆ ಚೆನ್ನಾಗಿತ್ತು ವೀಕ್ಷಕರೇ. ಅವ್ರು ಕೇಳಿದ ಪ್ರಶ್ನೆ ಒಂದೇ ಒಂದು, ನಿಮ್ ಸೂಪರ್ ಮಾರ್ಕೆಟ್ ಎಲ್ಲಿದೆ ಅಂತ. ನಾನು ಇವ್ರ ಸೂಪರ್ ಮಾರ್ಕೆಟ್ ಇರ್ಬೇಕಾದ್ರೆ ನಾನೇ ಸೂಪರ್ ಮಾರ್ಕೆಟ್ ಮಾಡ್ಬೇಕು? ನಿಮ್ದು ಸೂಪರ್ ಮಾರ್ಕೆಟ್ ಸರ್. ಸೊ ಈ ತರ ನಾವು ಮಾಡ್ತಾ ಇದೀವಿ.
ಸೊ ಸ್ಟೇ ಟ್ಯೂನ್ಡ್. ಇವತ್ತು ಈ ರಾಘವೇಂದ್ರ ಸ್ಟೋರ್ಸ್ನ ನೋಡ್ಕೊಳ್ಳಿ ಹೇಗಿದೆ ಅಂತ. ಇನ್ನೊಂದು ವರ್ಷ ಆದ್ಮೇಲೆ ಇದು ಹೇಗಿರುತ್ತೆ ಅಂತ ನೋಡಿ. ಸೊ ನಿಮಗೆ ಇದು ಹೈ ವಿಟ್ನೆಸ್, ಇದು ನೌ ದೆನ್ ಮುಂಚೆ ಹೇಗಾಗುತ್ತೆ ಅನ್ನೋದನ್ನ ನಾವು ತೋರಿಸ್ತಾ ಹೋಗ್ತೀವಿ.